ನಮಸ್ಕಾರ ಎಲ್ಲರಿಗೆ. ಇವತ್ತಿಂದ ಕರೆಂಟ್ ಅಫೇರ್ಸ್ ಮತ್ತು ಜಿ ಕೆ ಒಂದು ಟಾಪಿಕ್ ಡಿಸ್ಕಷನ್ ಮಾಡೋಣ. ಓಕೆ, ಇವತ್ತು ಡೇಟಾ 21 ಏಪ್ರಿಲ್ 2026 ಕರೆಂಟ್ ಅಫೇರ್ಸ್. ಇದಕ್ಕಿಂತ ಮೊದಲ ನಿನ್ನೇನು ಹೇಳಿದ್ವಿಲ್ಲ ಒಂದು ಕ್ವಿಕ್ ರಿಕ್ಯಾಪ ರಿವಿಷನ್ ಮಾಡ್ಕೊಂಡು ಬಂದ್ಬಿಡೋಣ. ಇನ್ನೇನು ಹೇಳಿದ್ವಿ ಅಂದ್ರೆ ಫಸ್ಟ್ ಗ್ರಾಮ್ ಸಡಕ್ ಯೋಜನೆದ ಐತ್ಲ ವಿಸ್ತೀರ್ಣ ಮಾಡ್ಯಾರ. ಡೇಟಾ ಎಲ್ಲಿವರೆಗೆ ವಿಸ್ತೀರ್ಣ ಮಾಡ್ಯಾರತ್ತಂದ್ರೆ 2028ರವರೆಗೆ. ಯಾವ ಪೇಜ್ ಇತ್ತದಂದ್ರೆ ಥರ್ಡ್ ಪೇಜ್ ಇತ್ತು. ಯಾವ ಇಯರ್ದಾಗ ಜಾರಿಗೆ ಬಂದಿತ್ತಂದ್ರೆ 2000ನೇ ಇಸ್ವಿ ಒಳಗೆ ಜಾರಿಗೆ ಬಂದಿತ್ತು. ಇದು ಎಂಥ ಸ್ಕೀಮ್ ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅತ್ತಾಗತ್ತೆ. ಅದಾದ್ಮೇಲೆ ಇನ್ನೊಂದು ಏನು ಡಿಸ್ಕಷನ್ ಮಾಡಿದ್ವಿ, ಕಣ್ಕರಿಯ ರೈಲ್ವೆ ಡಿಪೋ ಇತ್ತೀಚೆಗೆ ನ್ಯೂಸ್ನಾಗ ಐತಿ, ಸುದ್ದಿಯಲ್ಲಿ ಯಾಕತ್ ಕೇಳಿದ್ವಿ. ಕಣ್ಕರಿಯ ಎದಕ್ಕೆ ನ್ಯೂಸ್ನಾಗ ಐತಿ? ವಾಟರ್ ನ್ಯೂಟ್ರಲ್ ರೈಲ್ವೆ ಫ್ಯಾಕ್ಟ್ರಿ ಅಂತ ಕರಿತೀವಿ. ವಾಟರ್ ನ್ಯೂಟ್ರಲ್ ಅಂತ ಯಾಕೆ ಕರೀತಾರಂದ್ರೆ ಆ ಫ್ಯಾಕ್ಟ್ರಿ ಒಳಗೆ ಕೋಚಿಂಗ್ ಯೂನಿಟ್ ಒಳಗೆ ಎಷ್ಟು ವಾಟರ್ ಯೂಸ್ ಮಾಡ್ತಾರಲ್ಲ ಅದನ್ನ ರೀಯೂಸ್ ಮಾಡ್ಕೊಳತ್ತಾರ. ಅದು ಎಲ್ಲಿ ಬರ್ತೈತೆ ಕಂಡು ಬರ್ತೈತೆ ಪ್ಲೇಸ್ ಕೇಳಿದ್ರ ಗುಜರಾತ್ನ ಅಹಮದಾಬಾದ್ದಾಗ ಕಂಡು ಬರ್ತದೆ. ಇದಾದ್ಮೇಲೆ ಇನ್ನೊಂದು ಹೇಳಿದ್ದೆ ಚೀತಾ ಮೂಮೆಂಟ್ ಅಂತ ಹೇಳಿದ್ದೆ. ಚೀತಾ ಮೂಮೆಂಟ್ ಯಾವ ರಾಜ್ಯದಾಗ ಅಂದ್ರ ಮಧ್ಯಪ್ರದೇಶದಾಗ ಚೀತಾ ಮೂಮೆಂಟ್ ಅಂತ ಬರ್ತದೆ. ಈ ಚೀತಾ ಮೂಮೆಂಟ್ ಎದಕ್ ಮಾಡ್ಯಾರ ಅಂದ್ರೆ 2 ನದಿ ಸಂಬಂಧ ರಿವರ್ ಲಿಂಕೇಜ್ ಸಂಬಂಧ ಮಾಡ್ಯಾರ. ಯಾವ 2 ನದಿ ಮತ್ತು ಬೆಟ್ವಾ ರಿವರ್ ನೆನಪಿಟ್ಕೋರಿ, ಮಧ್ಯಪ್ರದೇಶದಾಗ ಚೀತಾ ಮೂಮೆಂಟ್. ಈಗ ಹೋಗೋಣ. ಈಗ ಒಂದು ಟಾಪಿಕ್ ಹೇಳ್ತೀನಿ ಜಿಕೆದ. ಇದು ಕರೆಂಟ್ ಅಫೇರ್ಸ್ನಾಗೂ ಐತಿ, ಜಿ ಕೆದಾಗೂ ಕ್ವಶನ್ ಕೇಳ್ತಿರ್ತಾರೆ, ನೆನಪಿಟ್ಕೋರಿ. ರೀಸೆಂಟಾಗಿ ಕೇಳಿರ್ಬೇಕು, ಕಾಸರಗೋಡು, ಕೇರಳದಾಗ ಕಾಸರಗೋಡು ಏನೈತಲ್ಲ ಅಲ್ಲಿ ಏನು ಮಾಡತ್ತೀರಿ ಅಂದ್ರೆ, ಕೇರಳದಾಗ ಯಾವ್ದು ಅಧಿಕೃತ ಭಾಷೆ ಐತ್ರಿ ಅಂದ್ರೆ ಮಲಯಾಳಂ ಭಾಷೆ ಐತಿ. ಹೌದಾ? ಅವ್ರು ಏನು ಮಾಡಿದ್ರ ಆ ಕೇರಳದಾಗ ಪೂರ್ತಿ ಎಲ್ಲ ಕಡೆ ಮಲಯಾಳಂ ಭಾಷೆನ ಅಧಿಕೃತವಾಗಿ ಯೂಸ್ ಮಾಡ್ಬೇಕಂದಿದ್ರು. ಬಟ್ ಕಾಸರಗೋಡ್ದಾಗ ಏನಾಗೈತೆ ಅಂದ್ರೆ ನಮ್ಮ ಕನ್ನಡಿಗರು ಜಾಸ್ತಿ ಅದಾರ, ಬಹುಭಾಷಿಕರು ಅದಾರ, ಅಲ್ಲಿ ಕನ್ನಡ ಜಾಸ್ತಿ ಮಾತಾಡೋರು ಅದಾರ. ಹೌದಾ? ಆ ಕನ್ನಡ ಮಾತಾಡೋರು ಅದಾರ. ಈಗ ಮಲಯಾಳಂ ಅವ್ರ ಮೇಲೆ ಹೇರಿರ ಅವ್ರ ಅಧಿಕೃತ ಭಾಷೆಗೆ ನಾವು ಧಕ್ಕೆ ತಂದಂಗೆ ಆಕತಿ. ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ದಾಗ ಒಂದು ಆರ್ಟಿಕಲ್ ಹೇಳ್ತೈತಿ 350A ಆರ್ಟಿಕಲ್ ಅಂತ ಬರ್ತೈತಲ್ಲ, ಅದು ಆರ್ಟಿಕಲ್ ಏನು ಹೇಳ್ತಿರ್ತೈತೆ ಅಂದ್ರೆ, ಯಾವ ಒಂದು ರಾಜ್ಯದಾಗ ಇರ್ತಿಲ್ಲ ಮಾತೃಭಾಷೆ ಒಳಗೆ ಶಿಕ್ಷಣ ಕೊಡುವುದು ನಮ್ಮ ಆದ್ಯ ಕರ್ತವ್ಯ ಅಥವಾ ಆದ್ಯ ಹಕ್ಕು ಐತಿ, ಮೂಲಭೂತ ಹಕ್ಕು ಐತಿ ಅಂತ ಆ ಆರ್ಟಿಕಲ್ ಹೇಳ್ತಿರ್ತದೆ. ಅದ್ರ ಸಂಬಂಧ 3 ಆರ್ಟಿಕಲ್ ಬರ್ತಾವ್ರಿ. ಭಾಷೆಗಳು ಬಂದಾಗ ಕಾನ್ಸ್ಟಿಟ್ಯೂಷನಲ್ದಾಗ ಇಂಪಾರ್ಟೆಂಟ್ ನೆನಪಿಟ್ಕೊಂಡ್ಬಿಡ್ರಿ. ಎಲ್ಲ ಹೇಳ್ತೀನಿ ಭಾಷೆಗಳ ಬಗ್ಗೆ, ಯಾಕಂದ್ರೆ ಈಗ ನ್ಯೂಸ್ನಾಗ ಐತಿ. ಮತ್ತು ಈಗ ಸದ್ಯ ನೀವು ಕೇಳಿರ್ಬೋದು ಹಿಂದಿ ಹೇರಿಕೆ ಅಂತ ನಡೆಯತೈತಿ. ಹಿಂದಿ ಹೇರಿಕೆ ಮಾಡತ್ತಾರ ಅಥವಾ ದಕ್ಷಿಣದ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆ ಮಾಡ್ತಾರೋ ತಂದಾರಲ್ಲ, ಇದೆಲ್ಲ ಭಾಷೆಗಳಿಗೆ ಸಂಬಂಧಿಸಿದ್ದು ಬರ್ತೈತಲ್ಲ. ನಮ್ಮ ಭಾಷೆಗಳ ಒಳಗೆ ನಮ್ಮ ರಾಜ್ಯನು ಹೆಂಗೆ, ನಮ್ದು ಕರ್ನಾಟಕ ರಾಜ್ಯ ಅಂತ ಹೆಂಗೆ ಡಿಕ್ಲೇರ್ ಆಗೈತೆ ಅಂದ್ರೆ ಭಾಷೆಗಳ ಆಧಾರದ ಮೇಲೆ ಕರ್ನಾಟಕ ಅಂತ ಡಿವೈಡ್ ಮಾಡ್ಯಾರ. ಕನ್ನಡ ಮಾತಾಡೋರು ಎಲ್ಲಿ ಇರ್ತಾರೆ ಜಾಸ್ತಿ, ಅದಕ್ಕೆ ಕರ್ನಾಟಕ ಅಂತ ಕರೆದಿವಿ. ಈಗ ಭಾಷೆಗಳ ಬಗ್ಗೆ ಹೇಳತ್ತಿದ್ನಲ್ಲ, ಈಗ ಕಾಸರಗೋಡ್ದಾಗ ಮಲಯಾಳಂ ಮಸೂದೆ ಬಂದಾಗ ಕಾನ್ಸ್ಟಿಟ್ಯೂಷನಲ್ದು ಆರ್ಟಿಕಲ್ ಮೆನ್ಷನ್ ಮಾಡ್ಕೊಳ್ಬೇಕ್ರಿ, ನೆನಪಿಟ್ಕೋರಿ. ಯಾವ ಆರ್ಟಿಕಲ್ಸ್ ಬರ್ತಾವಂದ್ರೆ ಆರ್ಟಿಕಲ್ 345 ವಿಧಿ 345. ಓಕೆ, ಇದು ವಿಧಿ 345 ಏನು ಹೇಳ್ತೈತ್ರಿ ಅಂದ್ರೆ, ವಿಧಿ 345 ಐತಲ್ಲ, ಈಗ ಯಾವ್ದಾ ರಾಜ್ಯ ಇರಲಿ ಆ ರಾಜ್ಯ ಒಳಗೆ ಒಂದು ಅಧಿಕೃತ ಭಾಷೆಯಾಗಿ ಡಿಕ್ಲೇರ್ ಮಾಡ್ಕೋಬೋದು. ಈಗ ನಮ್ದು ಎಲ್ಲರ ನಿಮಗೆ ಭಾರತದಾಗ ಯಾವ್ದಾರ ಅಧಿಕೃತ ಭಾಷೆ ಐತೆನಪ್ಪ ಕೇಳ್ರೆ ಯಾವುದೂ ಅಧಿಕೃತ ಭಾಷೆ ಇಲ್ಲ. ಬಟ್ ಕ್ಯಾಜುವಲ್ ಆಗಿ ಎಲ್ಲರಿಗೂ ನೆನಪಿರೋದು ಏನಂದ್ರೆ ಹಿಂದಿ ಅಧಿಕೃತವಾಗಿ ಭಾಷೆ ಯೂಸ್ ಮಾಡ್ತೀವಿ. ಎದಕ್ಕೆ ಹಿಂದಿ ಮಾಡ್ತಾರಂದ್ರೆ, ಹಿಂದಿ ಮತ್ತು ಇಂಗ್ಲೀಷ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ನಾಗ ಯಾವ್ದಾರ ನೀವು ಕೇಸ್ ಹಾಕ್ರಿ, ಅಪೀಲ್ ಹಾಕ್ರಿ, ಇಂಗ್ಲೀಷ್ನಾಗ ಬರ್ತೈತಿ ವರ್ಡಿಕ್ಟ, ಇಲ್ಲಾರ ಹಿಂದಿದಾಗ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಅದ ಅಧಿಕೃತ ಭಾಷೆ ತಿಳ್ಕೊಂಬಿಟ್ಟಿರ್ತೀವಿ. ಬಟ್ ಪ್ರೆಸೆಂಟ್ ಯಾವುದು ನಮ್ಮ ಇಂಡಿಯಾದ ಅಧಿಕೃತ ಭಾಷೆ ಇಲ್ಲ. ಬಟ್ ಹಿಂದಿ ಮತ್ತು ಇಂಗ್ಲೀಷ್ನ ಕ್ಯಾಜುವಲ್ ಆಗಿ ಯೂಸ್ ಮಾಡ್ಕೋತ ಬರತ್ತಾರ. ಬಟ್ ನಮ್ಮ ಕರ್ನಾಟಕದಾಗ ಅಧಿಕೃತ ಭಾಷೆ ಐತಿ. ಯಾಕಂದ್ರೆ ನಮ್ದು ಕರ್ನಾಟಕದಾಗ ಈಗ ನಿಮ್ಗೆ ನೋಟಿಫಿಕೇಶನ್ ಆಗಲಿ, ರಾಜ್ಯಪತ್ರ ಹೊರಡಿಸಲಿ, ಅಥವಾ ಕೋರ್ಟದ ಏನೋ ವರ್ಡಿಕ್ಟ್ ಅಥವಾ ವಿಧಿ ಏನು ಕೋರ್ಟದ ಪ್ರಕರಣಗಳನ್ನ ಕೊಡ್ತಾರಲ್ಲ, ಅವು ಕೊಟ್ಟಿದ್ದು ಎಲ್ಲ ಕನ್ನಡದಾಗ ಸಿಗ್ತಿರ್ತೈತೆ ನಿಮಗೆ. ಅದಕ್ಕೆ ನಮ್ಮ ಕರ್ನಾಟಕದಾಗ ಅಥವಾ ಯಾವುದೇ ರಾಜ್ಯದಾಗಿ ಅವ್ರು ಅಧಿಕೃತವಾಗಿ ಭಾಷೆನ 1 ಅಥವಾ 2ನ ಡಿಕ್ಲೇರ್ ಮಾಡ್ಕೋದ ಸಂವಿಧಾನದ ಯಾವ ವಿಧಿಯೊಳಗೆ ಹೇಳ್ಯಾರ ಅಂದ್ರೆ, ಸಂವಿಧಾನದ ವಿಧಿ 345ನೇ ವಿಧಿಯೊಳಗೆ ಹೇಳ್ಯಾರ, ನೆನಪಿಟ್ಕೊರಿ. ಆಮೇಲೆ ವಿಧಿ 346 ಇದ್ರದ್ದು ನೆಕ್ಸ್ಟ್. ಇದು ವಿಧಿ 346 ಏನು ಹೇಳ್ತೈತ್ರಿ. ಈಗ ವಿಧಿ 345 ಆತ ಏನಂದ್ರೆ, ಒಂದು ರಾಜ್ಯದಾಗ 1 ಅಥವಾ 2 ಅಧಿಕೃತ ಭಾಷೆಯಾಗಿ ಯೂಸ್ ಮಾಡ್ಕೋಬಹುದು. ಎರಡನೇದು ವಿಧಿ 346 ಇದು ಏನು ಹೇಳ್ತೈತೆ ಅಂದ್ರೆ, ಒಂದು ರಾಜ್ಯ ಐತಿ. ಈಗ ನಮ್ದು ಯಾವ್ದು ಕರ್ನಾಟಕ ಕೆಳಗೆ ನಾವು ಓದಿರತ್ತೇಳಿ ಕೇರಳ ಬರ್ತೈತಿ, ತಮಿಳ್ನಾಡು ಬರ್ತೈತಿ, ಆಂಧ್ರ ಪ್ರದೇಶ ಬರ್ತೈತಿ. ಇವೆಲ್ಲ ರಾಜ್ಯಗಳ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ಕೋಬೇಕಾದ್ರೆ, ಈಗ ನಾವು ತಮಿಳ್ನಾಡಿಗೆ ಹೋದ್ರೆ ಅವ್ರು ತಮಿಳ್ದಾಗ ಮಾತಾಡ್ತಾರೆ, ನಾವು ಕನ್ನಡದಾಗ ಅವ್ರಿಗೆ ರಿಯಾಕ್ಷನ್ ಎಲ್ಲೋ ಒಂದು ರೋಡ್ ಕೇಳಿದ್ರು ಅವ್ರು ತಮಿಳ್ನಾಗ ಹೇಳ್ತಿರ್ತಾರೆ. ಅವ್ರ ಜೊತೆ ನಮ್ಮ ಕಮ್ಯುನಿಕೇಶನ್ ಗ್ಯಾಪ್ ಆತೇಳಿ ಅವ್ರ ರಾಜ್ಯದಿಂದ ನಾವು ಏನಾರ ಒಂದು ವಸ್ತುಗಳನ್ನ ರವಾನೆ ಮಾಡ್ತಿರ್ತೀವಿ ಅಥವಾ ವಸ್ತು ವಿನಿಮಯ ಆಗ್ತಿರ್ತೈತಲ್ಲ, ಈ ಟೈಮ್ನಾಗ ನಮ್ಮ ಕಮ್ಯುನಿಕೇಶನ್ಗೆ ಒಂದು ಲ್ಯಾಂಗ್ವೇಜ್ ಬೇಕಲ್ಲ. ಹಂಗೆ 3 ರಿಂದ 4 ರಾಜ್ಯಗಳು ಏನು ಮಾಡ್ಬೇಕಂದ್ರೆ ಒಂದು ಅಧಿಕೃತವಾಗಿ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅಂತ ಡಿಕ್ಲೇರ್ ಮಾಡ್ಕೋಬಹುದು. ನಾವೇನು ಮಾಡ್ಬೋದು ಅಂದ್ರೆ, ಸೌತ್ದವ್ರು ಎಲ್ಲ ಅದು ತಿಳ್ಕೊರಿ. ಸೌತ್ ಇಂಡಿಯಾದಾಗ ಏನು ಸ್ಟೇಟ್ಸ್ ಬರ್ತಾವಲ್ಲ, ಕರ್ನಾಟಕ, ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ, ಇವೆಲ್ಲ ಸ್ಟೇಟ್ಗಳು ಕೂಡ ಏನು ಮಾಡ್ಕೋಬೋದು ಅಂದ್ರೆ ಒಂದು ಅಧಿಕೃತ ಭಾಷೆನ ಡಿಕ್ಲೇರ್ ಮಾಡ್ಕೋಬೋದು. ಅದೇನಂದ್ರೆ ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ನಾವು ಈ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅಧಿಕೃತವಾಗಿ ಘೋಷಣೆ ಇಂಗ್ಲೀಷ್ ಅಂತ ಮಾಡ್ಕೊಂಡಿದ್ವಿ ಅಂದ್ರೆ, ಏನೋ ಅವ್ರ ಜೋಡ ನಾವು ಕಮ್ಯುನಿಕೇಶನ್ ಮಾಡ್ತಿರ್ತೀವಲ್ಲ ಅದನ್ನ ಇಂಗ್ಲೀಷ್ ಒಳಗೆ ಮಾಡ್ಕೋಬಹುದು. ಆ ವಿಧಿ ಯಾವುದಂದ್ರೆ ವಿಧಿ 346. ಇದು ವಿಧಿ ಆಯ್ತು. ಆಮೇಲೆ ಇನ್ನೊಂದು ವಿಧಿ ಹೇಳ್ತೀನಿ,
ವಿಧಿ 347. ಇದು ಇಂಪಾರ್ಟೆಂಟ್ ನೆನಪಿಟ್ಕೋರಿ, ಯಾಕಂದ್ರೆ ವಿಧಿ ಮೇಲೆ ಕೇಳ್ತಾರೆ. ವಿಧಿ 347 ಏನಾಗುತ್ತೆ? 45, 46, 47ನೇ ವಿಧಿ. ಈಗ 347ನೇ ವಿಧಿ ಏನು ಹೇಳ್ತೈತ್ರಿ? ಈಗ ರೀಸೆಂಟಾಗಿ ನಮ್ಮ ಕರ್ನಾಟಕದಾಗ ನ್ಯೂಸ್ ಇತ್ತು ನೋಡ್ರಿ, ಏನಂದ್ರೆ ತುಳು ಲ್ಯಾಂಗ್ವೇಜ್ ಮಾತಾಡೋರಿಗೆ ತುಳು ರಾಜ್ಯ ಮಾಡ್ತೀವಿ ನಾವು, ತುಳು ಒಂದು ನಮ್ಮ ಪ್ರಾದೇಶಿಕ ಭಾಷೆ ಮಾಡ್ಕೊಂಡಿರ್ತೀವಿ ಅಂತ ಹೇಳಿದ್ರು. ಹೌದಾ? ಬಟ್ ಈಗ ನಮ್ಮ ಕರ್ನಾಟಕ ಪೂರ್ತಿ ಕನ್ಸಿಡರ್ ಮಾಡಿದಾಗ ಏನು 31 ಜಿಲ್ಲೆಗಳದಾವಲ್ಲ, ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿದಾಗ ಕರ್ನಾಟಕ ಅಂತ ಕರಿತೀವಿ. ಹೌದು, ಈಗ ಒಂದು ಸಪ್ರೇಟ್ ಯಾವ್ದಾರ ಇದಕ್ಕೆ ಒಂದು ಅಧಿಕೃತ ಭಾಷೆ ಬೇರೆದು ಕೊಟ್ಟಿವತ್ತೇಳಿ ನಾವು ಕರ್ನಾಟಕದಾಗ ಏನೋ ಒಂದು ರಾಜ್ಯದಾಗ ನೋಟಿಫಿಕೇಶನ್ ಕೊಟ್ಟಿದ್ದು ಕನ್ನಡದಾಗ ಕೊಟ್ಟಿರ್ತೀವಲ್ಲ, ಅವ್ರ ಭಾಷೆ ಬೇರೆದಿತ್ರ ಅವ್ರಿಗೆ ಆ ಭಾಷೆದೊಳಗೆ ಕೊಡ್ಬೇಕಾಗತ್ತೆ. ಹೌದಲ್ಲ? ಅದಕ್ಕೆ ತುಳುದವ್ರಿಗೆ ತುಳು ಲ್ಯಾಂಗ್ವೇಜ್ನ ನಮಗೆ ಅಧಿಕೃತ ಕೊಡೋಣತ್ತಿದ್ರು. ಬಟ್ ನಮ್ಮ ಸಂವಿಧಾನದಾಗ ಒಂದು ವಿಧಿ ಐತಿ, ಯಾವುದಂದ್ರೆ ವಿಧಿ 347. ಈ ವಿಧಿ 347 ಏನು ಹೇಳ್ತೈತೆ ನಮಗಂದ್ರೆ, ವಿಧಿ 347 ಹೇಳೋದೇನಂದ್ರೆ, ರಾಷ್ಟ್ರಪತಿಯವರ ಒಂದು ಯಾವ್ದಾರ ಒಂದು ಪ್ರಾದೇಶಿಕ ಅಥವಾ ಲ್ಯಾಂಗ್ವೇಜ್ನ ಒಂದು ಅಧಿಕೃತ ಜಾಗದಾಗ ಅಥವಾ ಒಂದು ಭೌಗೋಳಿಕ ಪ್ರದೇಶ ಇರ್ತೈತೆ. ಯಾವುದಂದ್ರೆ ಈಗ ನಾವು ತುಳು ಮಾತಾಡೋರು ತುಳುನಾಡಿನಾಗ ಅದಾರ, ಆ ಅಧಿಕೃತ ಅದೇನು ಭೌಗೋಳಿಕ ಪ್ರದೇಶ ಐತಲ್ಲ, ಆ ಪ್ರದೇಶ ಒಳಗೆ ಏನು ಮಾಡ್ಬೋದು ಅಂದ್ರೆ ಅಧಿಕೃತ ಭಾಷೆನಾಗಿ ಅವರ ಒಂದು ಲ್ಯಾಂಗ್ವೇಜ್ನ ಯೂಸ್ ಮಾಡ್ಕೋಬಹುದತ್ತ, ಅದಕ್ಕೆ ಇದನ್ನು ಯೂಸ್ ಮಾಡ್ಕೋಬಹುದು, ಬಳಸ್ಬೋದು ಅಂತೇಳಿ ರಾಷ್ಟ್ರಪತಿಯವರು ಅವ್ರಿಗೆ ಒಪ್ಪಿಗೆ ಕೊಡ್ಬೋದು. ಅದರ ಸಂಬಂಧ ವಿಧಿ 347. ಇನ್ನೊಮ್ಮೆ ಹೇಳ್ತೀನಿ, 345 ಬಂದ್ರೆ ಏನೋ ಒಂದು ರಾಜ್ಯದಾಗ ಒಂದು ಅಥವಾ ಎರಡು ಅಧಿಕೃತ ಭಾಷೆಗಳನ್ನು ಯೂಸ್ ಮಾಡ್ಕೋದು. ಓಕೆ. ಆಮೇಲೆ ವಿಧಿ 347 ಬಂದ್ರೆ ಸಂವಹನ ಸಂಬಂಧ, 2 ಅಥವಾ 3 ರಾಜ್ಯಗಳ ಜೋಡಿದ್ರೆ ಸಂವಹನ ಸಂಬಂಧ ಒಂದು ಅಧಿಕೃತ ಭಾಷೆನ ಡಿಕ್ಲೇರ್ ಮಾಡ್ಕೋದು. ವಿಧಿ 347 ಬಂದ್ರೆ ಏನು ಹೇಳ್ತೈತೆ ಅಂದ್ರೆ, ನಾವು ಯಾವ್ದಾರ ಭೌಗೋಳಿಕ ಪ್ರದೇಶದ ಅಥವಾ ಒಂದ ಭೌಗೋಳಿಕ ಪ್ರದೇಶದಾಗ ಅಲ್ಲಿ ಜಾಸ್ತಿ ಜನ ಅದು ಒಂದ ಭಾಷೆ ಮಾತಾಡತ್ತಿರತ್ತೆ, ಅದನ್ನ ಅಧಿಕೃತ ಭಾಷೆಯಾಗಿ ಡಿಕ್ಲೇರ್ ಮಾಡ್ಕೋಬಹುದು ಅಂತ ಹೇಳೋದು ಯಾವ್ದಂದ್ರೆ ವಿಧಿ 347. ಇದಾದ್ಮೇಲೆ 2 ಆರ್ಟಿಕಲ್ಸ್ ಹೇಳ್ತೀನಿ, ನೆನಪಿಟ್ಕೋರಿ. ವಿಧಿ 350A, ಆಮೇಲೆ ಇದು ಮೊದಲು ನೆನಪಿಟ್ಕೋರಿ. ವಿಧಿ 350A ಏನು ಹೇಳ್ತೈತಿ ಮತ್ತು ವಿಧಿ 350B ಏನು ಹೇಳ್ತೈತಿ. ಇದು ವಿಧಿ 350A ಏನು ಹೇಳ್ತೈತಿ ಅಂದ್ರೆ ರೀ, ನಾ ಅದಕ್ಕೆ ಹೇಳಿ ಕಾಸರಗೋಡು ಅಂತ ಹೇಳಿದ್ನಲ್ಲ, ಯಾವ ಭಾಷೆ ಒಳಗೆ ನಾವು ಅಂದ್ರೆ ಮಾತೃಭಾಷೆ ಒಳಗೆ ಪ್ರಾಥಮಿಕ ಶಿಕ್ಷಣ ಅಂದ್ರೆ ಏನ, LKG UKG 1ನೇತೆ 2ನೇತೆ ಇವನ್ನೆಲ್ಲ ಏನು ಮಾಡ್ಬೇಕಂದ್ರೆ, ನಾವು ಯಾವ್ದು ಜಾಗದಾಗ ಹುಟ್ಟಿರ್ತೀವಲ್ಲ ಆ ಜಾಗದಾಗ ಯಾವ್ದು ಮಾತಾಡ್ತಿರ್ತಾರೆ. ನಾವು ಕರ್ನಾಟಕದಾಗ ಹುಟ್ಟಿವಿ, ಕನ್ನಡ ಮಾತಾಡ್ತಿರ್ತಾರೆ. ಹೌದಾ? ನಮ್ಗೆ ಕನ್ನಡದಾಗ ಎಜುಕೇಷನ್ ಸಿಗಬೇಕು. ಬಿಟ್ಟು ನಮ್ಗೆ ಇಲ್ಲಿ ಕರ್ನಾಟಕದಾಗ ಹುಟ್ಟಿದ ಮಕ್ಕಳಿಗೆಲ್ಲ ನೀವು ಇಂಗ್ಲೀಷಾಗಿ ಕಲಿಬೇಕಂದ್ರೆ ಆಕೈತನ್ರಿ? ಯಾಕೆ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಭಾಷೆ ಮನೆಯಾಗೆಲ್ಲ ಅವ್ವ ಅಪ್ಪ ಎಲ್ಲ ಕಲಿಸಿದ್ದೇನೆಂದ್ರೆ ಕನ್ನಡ ಕಲಿಸಿರ್ತಾರೆ. ಒಮ್ಮೆನೇ ಇಂಗ್ಲೀಷ್ ಅಡಾಪ್ಟ್ ಮಾಡ್ಕೊಂಡ್ರೆ ಆಗಂಗಿಲ್ಲಲ್ಲ. ಅದಕ್ಕೆ ಮಾತೃಭಾಷೆ ಒಳಗೆ ಪ್ರಾಥಮಿಕ ಶಿಕ್ಷಣ ಕೊಡಬೇಕನ್ನೋದು ನಮ್ಮ ಸಂವಿಧಾನದಾಗ ಆರ್ಟಿಕಲ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಸಂವಿಧಾನದಾಗ ಐತಂದ್ರೆ ನಾವು ಕ್ವಶನ್ ಮಾಡ್ತೀವಿ, ಎಲ್ಲರೂ ನಮ್ಗೆ ಕೊಡ್ಲಿಕ್ಕೆ ಅಂತೇಳಿ ನಾವು ಇದನ್ನ ಯಾವ್ದಾ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಅಪೀಲ್ ಹಾಕ್ಬೋದು, ನಮ್ಗೆ ಹಿಂಗೆ ಮಾತೃಭಾಷೆ ಒಳಗೆ ಇದನ್ನೇನ ಶಿಕ್ಷಣ ಸಿಗಾತಿಲ್ರಿ ಇಲ್ಲಿ ಅಂತ ಹೇಳಿ. ಅದೇ ಯಾವ್ದು ಆರ್ಟಿಕಲ್? ವಿಧಿ 350A. ಇನ್ನು ವಿಧಿ 350B. ಹೌದು, ಈ ವಿಧಿ ಏನು ಹೇಳ್ತೈತ್ರಿ? 350B ವಿಧಿ ಏನೈತಲ್ಲ, ಇದು ವಿಧಿ ಏನು ಹೇಳ್ತಿರ್ತೈತೆ ಅಂದ್ರೆ, ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಅಂದ್ರೆ ಒಂದು ಅಧಿಕೃತವಾಗಿ ಒಂದು ಅಧಿಕಾರಿ ನೇಮಕ ಮಾಡ್ತಾರೆ. ಎದ್ರ ಸಂಬಂಧ ಅಂದ್ರೆ, ಒಂದು ಭಾಷಾ ಅಲ್ಪಸಂಖ್ಯಾತರ ಹೆಂಗಂದ್ರೆ, ಈಗ ಲಿಂಗತ್ವ ಅಲ್ಪಸಂಖ್ಯಾತರ ಬರ್ತಾರಲ್ರಿ, ಸೇಮ್ ಹಂಗೆ ಭಾಷಾ ಅಲ್ಪಸಂಖ್ಯಾತರ ಅಂದ್ರೆ ಆ ಜಾಗದೊಳಗೆ ಏನಿರ್ತೈತೆ ಅಂದ್ರೆ ಆ ಭಾಷೆ ಮಾತಾಡೋರು ಅಲ್ಪಸಂಖ್ಯಾತರ. ನಮ್ಮ ಕರ್ನಾಟಕದಾಗ ಜಾಸ್ತಿ ಕನ್ನಡನ ಮಾತಾಡ್ತಿರ್ತೀವಿ, ಒಂದು ಕಡೆ ಅಷ್ಟೇ ಒಂದು ಭಾಷೆ ಮಾತಾಡ್ತಿರ್ತಾರೆ. ಬಟ್ ಅವ್ರ ಆ ಜಾಗದಾಗ ಇರೋರಿಗೆ ಆ ಭಾಷೆ ಬಿಟ್ಟು ಬೇರೆ ಭಾಷೆ ಬರತ್ತಿರಂಗಿಲ್ಲ. ಅದಕ್ಕೆ ಅವ್ರಿಗೆ ಭಾಷಾ ಅಲ್ಪಸಂಖ್ಯಾತರ ಕರಿತೀವಿ. ಆ ಭಾಷೆನ ಸ್ಟಡಿ ಮಾಡಿ ಅವ್ರಿಗೆ ಅದನ್ನು ಅಧಿಕೃತವಾಗಿ ಕೊಡಬೇಕು ಇಲ್ಲೋ ಅಂತ ಡಿಕ್ಲೇರ್ ಮಾಡೋ ಸಲುವಾಗಿ ಒಬ್ಬ ಅಧಿಕಾರಿ ನೇಮಕ ಮಾಡ್ತಾರೆ. ಅದು ಯಾವ ವಿಧಿ ಒಳಗೆ ಹೇಳ್ತೈತೆ ಅಂದ್ರೆ ವಿಧಿ 350B. ಈಗ ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ, ಇದ್ರೊಳಗೆ ಮುಂದೆಂದು ಕಂಟಿನ್ಯೂ ಮಾಡಿ. ಓಕೆ, ಈಗ ನೀವು ಹೆಂಗಾದ್ರೂ ತಿಳ್ಕೊಂಡ್ರಿ ಭಾಷೆಗಳದ ಅಧಿಕೃತ ಭಾಷೆಗಳದ ಆರ್ಟಿಕಲ್ ತಿಳ್ಕೊಂಡ್ರಿ. ಹಂಗೆ ನಮ್ಮ ಸಂವಿಧಾನದಾಗ ಎಷ್ಟು ಅಧಿಕೃತ ಭಾಷೆಗಳದಾವ ಅದೊಂದು ಟಾಪಿಕ್ ಹೇಳ್ಬಿಡ್ತೀನಿ ಇವತ್ತು, ನೆನಪಿಟ್ಕೋರಿ. ಸಂವಿಧಾನದಾಗ ಎಷ್ಟು ಅಧಿಕೃತ ಭಾಷೆಗಳದಾವ ಒಂದು, ಅಥವಾ ನಮ್ಮ ಸಂವಿಧಾನದಾಗ ಕಾನ್ಸ್ಟಿಟ್ಯೂಷನ್ದಾಗ ಮೆನ್ಷನ್ ಆಗಿದ್ದು ಎಷ್ಟದ ಅಂದರೆ 22 ಅಧಿಕೃತ ಭಾಷೆಗಳು. 22 ಅಧಿಕೃತ ಭಾಷೆಗಳು, 22 ಅಧಿಕೃತ ಭಾಷೆಗಳದಾವ. ಇವತ್ತರದ ಡಿಸ್ಕಷನ್ ಮಾಡೋಣ. 22 ಅಧಿಕೃತ ಭಾಷೆಗಳು. ಯಾಕಂದ್ರೆ ಭಾಷೆಗಳದ್ದು ಹೆಂಗೈತೆ ಅಂದರೆ, ಈಗ ರೀಸೆಂಟಾಗಿ ಏನು ಮಾಡ್ರಿ ಅಂದ್ರೆ ಬಂಜಾರ ಭಾಷೆನ 8ನೇ ಶೆಡ್ಯೂಲ್ ಒಳಗೆ ಸೇರಿಸ್ಬೇಕನ್ನತ್ತಾರ. ಅದಕ್ಕೆ ನೀವು ಭಾಷೆ ಒಳಗೆ ಈಗೇನು ಮೊದಲ ಆರ್ಟಿಕಲ್ಸ್ ಹೇಳಿಲ್ಲ ಅವ ಮತ್ತು ಇವು 22 ಇವೆಲ್ಲ ನೆನಪಿಟ್ಕೋರಿ. ಯಾವ್ದು ಭಾಷೆ ಅಧಿಕೃತ ಭಾಷೆ ಆಗಿಲ್ಲ ಅಥವಾ ನಮ್ಮ ಸಂವಿಧಾನದಾಗ ಮೆನ್ಷನ್ ಇಲ್ಲ, ಹೆಂಗೆ ಬೇಕಾದ ಕ್ವಶನ್ಸ್ ಕೇಳ್ತಿರ್ತಾರೆ. ಅದಕ್ಕೆಲ್ಲ ಹೇಳ್ಬಿಡ್ತೀನಿ ಒಮ್ಮೆ, ನೆನಪಿಟ್ಕೋರಿ. 22 ಅಧಿಕೃತ ಭಾಷೆಗಳು ಇವು ಭಾರತದಾಗ ಅಧಿಕೃತ ಭಾಷೆಗಳಂತ ಹೇಳತ್ತೀನಿ. ಭಾರತದ ಯಾವುದೋ ಒಂದು ಅಧಿಕೃತ ಭಾಷೆ ಅತ್ತಿಲ್ಲ, ಅಧಿಕೃತ ಭಾಷೆ ಅಂತ ನಮ್ಮ ಸಂವಿಧಾನದಾಗ ಮೆನ್ಷನ್ ಮಾಡ್ಯಾರ. ಹೌದಾ? ಸಂವಿಧಾನದಾಗ ಎಲ್ಲಿ ಮೆನ್ಷನ್ ಮಾಡ್ಯಾರಂದ್ರೆ 8ನೇ ಅನುಸೂಚಿ ಒಳಗೂ ಬರ್ತಾವೆ. 8ನೇ ಅನುಸೂಚಿ ಮತ್ತು 17ನೇ ಭಾಗಗಳನ್ನು ಕೇಳ್ತಾರೆ, ನೆನಪಿಟ್ಕೋರಿ. ಯಾವ ಭಾಗದಾಗ ಬರ್ತೈತಿ ಅಥವಾ ಯಾವ ಅನುಸೂಚಿ ಒಳಗಿಂದ ಮೆನ್ಷನ್ ಮಾಡ್ಯಾರಂದ್ರೆ 8ನೇ ಅನುಸೂಚಿ ಮತ್ತು 17ನೇ ಭಾಗದಾಗ
ಮೆನ್ಷನ್ ಮಾಡ್ಯಾರ. ಓಕೆ, ಎಷ್ಟು ಅದಾವು? 22 ಅಧಿಕೃತ ಭಾಷೆಗಳು ಅದಾವೆ. ಓಕೆ, 22 ಹೇಳ್ತೀನಿ, ಒಮ್ಮೆ ಚೆಂದಂಗೆ ನೆನಪಿಟ್ಕೊರಿ. ಓಕೆ, 22 ಅಧಿಕೃತ ಭಾಷೆಗಳದಾವೆ. ಚೆಂದಂಗೆ ಮೆನ್ಷನ್ ಮಾಡಿ ಹೇಳ್ತೀನಿ, ನೆನಪಿಟ್ಕೊರಿ. ಮೊದಲು 3 ಡಿಫಾಲ್ಟಾಗಿ ಕೈಯಾಗಿ ನೆನಪಿಟ್ಕೋಬೇಕು. ಯಾವಂದ್ರೆ, ಒಂದನೇದ ಹಿಂದಿ, ಎರಡನೇದು ಯಾವುದಂದ್ರೆ ಉರ್ದು, ಮೂರನೇದು ಯಾವುದಂದ್ರೆ ಸಂಸ್ಕೃತ. ಇವು 3 ಮೊದಲು ನೆನಪಿಟ್ಕೋರಿ. ಅದ ಹಿಂದಿ, ಉರ್ದು, ಸಂಸ್ಕೃತ. ಇದಾದ್ಮೇಲೆ 4ನೇಯಿಂದ ಸ್ಟಾರ್ಟ್ ಮಾಡೋದು. 4ನೇದು ಎಲ್ಲಿ ಬರೀದ್ರಿ? ಇಲ್ಲಿ ರಾಜಸ್ಥಾನ್ ಬರ್ತೈತಿ. ಇಲ್ಲಿ ಗುಜರಾತ್. ಗುಜರಾತ್ದಿಂದ ಯಾವ್ದು ಮಾತಾಡ್ತಾರೋ? ಗುಜರಾತಿ. ಓಕೆ, ಗುಜರಾತಿ. ಅದಾದ್ಮೇಲೆ 5ನೇದು ಮಹಾರಾಷ್ಟ್ರ. ಮಹಾರಾಷ್ಟ್ರದಿಂದ ಯಾವ್ದ? ಮರಾಠಿ. ಇಲ್ಲಿ ಅದು ಹೆಸರು ಬರೀತೀನಿ, ಗುಜರಾತ, ಇದು ಮಹಾರಾಷ್ಟ್ರ. ಆಮೇಲೆ 6ನೇದು ಇದು ಕರ್ನಾಟಕದಿಂದ. ಇಲ್ಲಿ ಯಾವ್ದ? ಕನ್ನಡ ಮಾತಾಡ್ತೀವಲ್ಲ ಕರ್ನಾಟಕದಾಗ, ಹಂಗೆ. ನೆಕ್ಸ್ಟ್ 7ನೇದು ಇಲ್ಲಿ ಯಾವ್ದ? ಕೇರಳದಿಂದ ಯಾವ್ದು ರೀ? ಮಲಯಾಳಿಯಂ. ನೆನಪಿಟ್ಕೊರಿ. ಗುಜರಾತಿ, ಮರಾಠಿ, ಕನ್ನಡ, ಮಲಯಾಳಂ 7. ಇನ್ನು 8ನೇದು ಇಲ್ಲಿ 8 ತಮಿಳ್ನಾಡಕ್ಕೆ ಬರ್ತೈತಿ. ಇಲ್ಲಿ ಅಲ್ಲಿ ಯಾವ್ದು ಮಾತಾಡ್ತಾರೆ ರೀ? ತಮಿಳ್ನಾಡದಿಂದ ತಮಿಳ್ ಭಾಷೆ. 9ನೇದು ಆಂಧ್ರ ಪ್ರದೇಶ್. ಇದಕ್ಕೆ ತೆಲುಗು ದೇಶ ಮತ್ತು ಕರಿತೀವಿ ನಾವು, ಆಂಧ್ರ ಪ್ರದೇಶಕ್ಕೆ. ಅದಕ್ಕೆ ಇಲ್ಲಿ ಯಾವುದಂದ್ರೆ ತೆಲುಗು. ಇಲ್ಲೇ ಮ್ಯಾಲೆ ಬರ್ತೈತೆ 10ನೇದು ಒಡಿಸ್ಸಾಕ್ಕೆ ಬರ್ತೀನಿ. ಯಾವುದ? ಓಡಿಯಾ ಭಾಷೆ. ನೆಕ್ಸ್ಟ್ ಇಲ್ಲಿ ಪಶ್ಚಿಮ ಬಂಗಾಳ ಬರ್ತೈತಿ. ಈಗ ನೋಡ್ರಿ, SIR ಸಲ್ಬಂದು ನ್ಯೂಸ್ನಾಗ ಐತಿ. ಯಾವುದ? ವೆಸ್ಟ್ ಬೆಂಗಾಲ್. ಮಮತಾ ಬ್ಯಾನರ್ಜಿ ಅವರದಾರಲ್ಲಿ SIRದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಾರಲ್ಲ ಎಲೆಕ್ಷನ್ ಕಮಿಷನ್ ಸಲ್ಬಂದ. ರೀಸೆಂಟಾಗಿ ಎಲೆಕ್ಷನ್ ಹೋಗೋದೈತಿ, ಅದು ನ್ಯೂಸ್ನಾಗ ಐತಿ, ನೆನಪಿಟ್ಕೊರೋದನ್ನು. ಇಲ್ಲಿ ಯಾವುದಂದ್ರೆ ಅಧಿಕೃತ ಭಾಷೆ? ಬೆಂಗಾಳಿ. ಇದಾದ್ಮೇಲೆ ನಮ್ದು ಇಲ್ಲೊಂದು ಬರ್ಕೋರಿ, ಇದು 12. ಅಸ್ಸಾಂದಿಂದ ಯಾವ್ದು ರೀ? ಅಸ್ಸಾಮಿ ಭಾಷೆ. ಓಕೆ, ಅದಾದ್ಮೇಲೆ 12. 13ನೇದು ಇಲ್ಲಿ ಪಂಜಾಬಿ. 14ನೇದು ಕಾಶ್ಮೀರಿ ಆಯ್ತಾ. ಇನ್ನು 3 ಅಮೆಂಡ್ಮೆಂಟ್ ಹೇಳ್ತೀನಿ. ಇವು 3 ಅಮೆಂಡ್ಮೆಂಟ್ ಮೇಲೂ ಕ್ವಶನ್ಸ್ ಕೇಳಿರ್ತಾರೆ ಅವಾಗವಾಗ, ಅದರ ಸಲ್ಬಂದ್. ಈಗ ಎಷ್ಟು ಅದು? 14 ಭಾಷೆ ಅದು. ಈಗ 3 ಅಮೆಂಡ್ಮೆಂಟ್ ಇಲ್ಲಿ ಬರೆದು ಬಿಡ್ತೇನೆ ಅಷ್ಟು. 3 ಅಮೆಂಡ್ಮೆಂಟ್. ಫಸ್ಟ್ 21ನೇ ಅಮೆಂಡ್ಮೆಂಟ್ ಆಕತಿ. ಅವಾಗ 15ನೇ ಭಾಷೆಯಾಗಿ ಸಿಂಧಿ ಸೇರ್ತೈತಿ. ಎಷ್ಟ್ರಾಗ? 1967 ಇದು. ಆಮೇಲೆ 71ನೇ ಅಮೆಂಡ್ಮೆಂಟ್ ಅಂತ ಬರ್ತೈತಿ. ಇಲ್ಲಿ ಅಮೆಂಡ್ಮೆಂಟ್ ಅಂತ ಬರಿತೀನಿ. 71ನೇ ಅಮೆಂಡ್ಮೆಂಟ್ದಿಂದ ಯಾವ್ಯಾವ ಸೇರ್ತಂದ್ರೆ NMK ಫಾರ್ಮುಲಾ ಇರ್ತದೆ. 16, 17, 18ನೇ ಭಾಷೆಯಾಗಿ ನೇಪಾಳಿ, ಮಣಿಪುರಿ, ಕೊಂಕಣಿ. ಇದಕ್ಕೆ NMK ಅತ್ತು ಫಾರ್ಮುಲಾ ನೆನಪಿಟ್ಕೊಂಡಿರ್ತೀರಿ ನೀವು ಆಲ್ಮೋಸ್ಟ್. NMK ಅಂತ ಬರ್ತದೆ. ಯಾವ್ದು? 71ನೇ ಅಮೆಂಡ್ಮೆಂಟ್ ಆತ, 21ನೇದು ಆತ. ಇನ್ನೊಂದು ಯಾವ್ದು? 92ನೇ ಅಮೆಂಡ್ಮೆಂಟ್ ಬರ್ತೈತಿ. ಇಲ್ಲಿ ಕೆಳಗ ಬೇಡ, ಈ ಸೈಡ ಬರೆದು ಬಿಡ್ತೀನಿ, ನೆನಪಿಟ್ಕೋರಿ. ಇಲ್ಲಿ ಬಾಕ್ಸ್ ಹಾಕಿ 92ನೇದು ಇದು. 92ನೇ ಅಮೆಂಡ್ಮೆಂಟ. ಇದು 71ನೇ ಅಮೆಂಡ್ಮೆಂಟ್ ಮತ್ತು ಯಾವ ಇಯರ್ದಾಗ ಆಗೈತೆ ಅದು ಕನ್ಫ್ಯೂಸ್ ಆಗಬಾರ್ದು, ನೆನಪಿಟ್ಕೋರಿ. ಇದು 1992. ಇದೀಗ 92ನೇ ಅಮೆಂಡ್ಮೆಂಟ್ ಯಾವಾಗ ಆಕೈತೆ ಅಂದರೆ 2004. ಇದಕ್ಕಂತರೂ ಫಾರ್ಮುಲಾ ಗೊತ್ತಾ ಇರ್ತೈತಿ. BDMS ಬೋಡೋ, ಡೋಗ್ರಿ, ಮೈತಾಲಿ, ಸಂತಾಲಿ ಭಾಷೆನೂ ನೆನಪಿಟ್ಕೋರಿ. ಓಲ್ ಚಿಕ್ಕಿ ಸ್ಕ್ರಿಪ್ಟ್ ಅಂತ ಬರ್ತೈತಿ ಇವ್ರದ. ನಮ್ಮ ದ್ರೌಪದಿ ಮುರ್ಮು ಅವ್ರದಾರಲ್ಲ, ಅವ್ರದ್ದೆಲ್ಲ ಮದರ್ ಟಂಗ್ ಅದು. BDMS ಬೋಡೋ, ಡೋಗ್ರಿ, ಮೈತಾಲಿ, ಸಂತಾಲಿ. ಎಷ್ಟು? 18 ಆದ್ವಲ್ಲ. ಇಲ್ಲಿ 19, 20,
21, 22 ಇವು ಅಧಿಕೃತ ಭಾಷೆಗಳು ಅದು ರೀ. ಈಗ ಇನ್ನೊಮ್ಮೆ ರಿವಿಷನ್ ಮಾಡಿಸ್ತೀನಿ. ಇವು ನೋಡಿ, ಯಾವಾಗ ಕೇಳಿದ್ರು ಇದ್ರದ್ದು ಅಧಿಕೃತ ಭಾಷೆ ಒಳಗೆ, ಯಾಕಂದ್ರೆ ಒಮ್ಮೊಮ್ಮೆ ಏನು ಕೇಳಿರ್ತಾರೆ ಅಂದ್ರೆ ಆಪ್ಷನ್ ಕೊಡ್ತಾರೆ. ನಮ್ಮ ಸಂವಿಧಾನದಾಗ ಮೆನ್ಷನ್ ಮಾಡಲ್ದ ಅಥವಾ ಆಪ್ಷನ್ ಕೊಟ್ಟ ಅಧಿಕೃತ ಭಾಷೆ ಒಳಗೆ ಯಾವುದಿಲ್ಲ ಅಂತೇಳಿ. ಇದು ನೋಡ್ರಿ, ರಾಜಸ್ಥಾನದ ಕೊಟ್ಟಿರ್ತೀನಿ, ರಾಜಸ್ಥಾನ ನಮ್ಮ ಅಧಿಕೃತ ಭಾಷೆ ಒಳಗಿಲ್ಲ. ಯಾಕೆ ನ್ಯೂಸ್ನಾಗ ರಾಜಸ್ಥಾನ ಕೇಳ್ಬೋದು ಅಂದ್ರೆ, ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಅಂತ ಏನು ಕೊಡ್ತಾರಲ್ಲ ಇಂಡಿಯಾದಾಗ, ಕೇಂದ್ರ ಸಾಹಿತ್ಯ ಪ್ರಶಸ್ತಿನ ಕೊಡೋದು ಎಷ್ಟು ಲ್ಯಾಂಗ್ವೇಜ್ ಒಳಗೆ ಕೊಡ್ತಾರಂದ್ರೆ, ನಮ್ಮಲ್ಲಿ ಅಧಿಕೃತ ಭಾಷೆಗಳು 22 ಅದಾವಲ್ರಿ, ಇದ್ರೊಳಗೆ ಸಾಹಿತ್ಯದೊಳಗೆ ಏನು ಅತ್ಯುನ್ನತವಾದ ಸಾಧನೆ ಮಾಡಿರ್ತಾರಲ್ಲ ಅವ್ರಿಗೆ ಕೊಡ್ತಾರ. ವಿತ್ ಅವ್ರ ಜೋಡ ಯಾರು ಇಬ್ಬರು 2 ಲ್ಯಾಂಗ್ವೇಜ್ ಎಕ್ಸ್ಟ್ರಾ ಕೊಡ್ತಾರೆ ಅಂದ್ರೆ, ಒಂದು ರಾಜಸ್ಥಾನಿ ಮತ್ತು ಇಂಗ್ಲೀಷ್ ಆ್ಯಡ್ ಮಾಡ್ತಾರೆ. ಅದ್ರ ಸಲ್ಮಾನ್ ನೆನಪಿಟ್ಕೋರಿ. ಯಾಕಂದ್ರೆ ಅಧಿಕೃತ ಭಾಷೆ ಒಳಗೆ ರಾಜಸ್ಥಾನಿ ಐತೋ ಇಲ್ಲೋ ಅಂತ ಕೇಳ್ತಾರೆ, ಅಥವಾ ತುಳು ಐತೋ ಇಲ್ಲೋ ಅಂತ ಕೇಳ್ತಾರೆ. ಇವು ನೆನಪಿದ್ದರೂ ಮುಗಿತಿದ್ದು ಕಾನ್ಸ್ಟಿಟ್ಯೂಷನಲ್ದಾಗ ಕಂಪಲ್ಸರಿ ನೆನಪಿಟ್ಕೊಳ್ಬೇಕು. ಇಲ್ಲಿ ಒಮ್ಮೆ ರಿವಿಷನ್ ಮಾಡಿಸ್ಬಿಡ್ತೀನಿ, ಎಲ್ಲ ಹೇಳ್ಕೊತ ಹೋಗ್ಬಿಡ್ತೀನಿ. ನೋಡ್ರಿ, 22 ಅಧಿಕೃತ ಭಾಷೆಗಳು. ಓಕೆ, ಎಷ್ಟನೇ ಅನುಸೂಚಿ ಒಳಗೆ ಬರ್ತೈತೆ ಅಂದ್ರೆ 8ನೇ ಅನುಸೂಚಿ ಒಳಗೆ. ಎಷ್ಟನೇ ಭಾಗದೊಳಗೆ ಬರ್ತೈತೆ ಅಂದ್ರೆ 17ನೇ ಭಾಗದಾಗ. ಓಕೆ, 3 ಡಿಫಾಲ್ಟ್ ಹೇಳಿದ್ನ, 3 ಡಿಫಾಲ್ಟ್ ಹೇಳಿದ್ನಿ. ಒಂದನೇದು ಯಾವ್ದು ಡಿಫಾಲ್ಟ್ ಬರ್ತೈತಿ? ಹಿಂದಿ. 2ನೇದ ಉರ್ದು. 3ನೇದ ಸಂಸ್ಕೃತ್. ಅದಾದ್ಮೇಲೆ ಮ್ಯಾಪ್ ಪ್ರಕಾರ ಹೋಗುದು. ಗುಜರಾತ್ದಿಂದ ಗುಜರಾತಿ, ಮಹಾರಾಷ್ಟ್ರದಿಂದ ಮರಾಠಿ, ಕರ್ನಾಟಕದಿಂದ ಕನ್ನಡ, ಕೇರಳದಿಂದ ಮಲಯಾಳಂ. ಓಕೆ, ತಮಿಳುನಾಡದಿಂದ ತಮಿಳ್. 9ನೇ ಆಂಧ್ರ ಪ್ರದೇಶದಿಂದ ತೆಲುಗು, ಒಡಿಸ್ಸಾದಿಂದ ಒಡಿಯಾ, ಪಶ್ಚಿಮ ಬಂಗಾಳದಿಂದ ಬೆಂಗಾಳಿ, ಅಸ್ಸಾಂದಿಂದ ಮೀ. ಓಕೆ, ಪಂಜಾಬ್ದಿಂದ ಕಾಶ್ಮೀರದಿಂದ ಕಾಶ್ಮೀರಿ. ಇವು 14 ಭಾಷೆ ಅದ್ವಾ. ಇದು 14 ಆದ್ಮೇಲೆ 15ರಿಂದ ಎಲ್ಲರಿಗೆ ಅಮೆಂಡ್ಮೆಂಟ್ ಮೇಲೆ ನೆನಪಿರಬೇಕು ಇವು. ಯಾಕಂದ್ರೆ 21ನೇ ಅಮೆಂಡ್ಮೆಂಟ್ ಯಾವ ಭಾಷೆ ಒಳಗಾಗೈತೆ ಅಂದ್ರೆ ಸಿಂಧಿ ಭಾಷೆ ಸಲ್ಮಂದ್. ಯಾವ ಇಯರ್ದಾಗ? 1967. 21ನೇದಾದ್ಮೇಲೆ 71ನೇ ಅಮೆಂಡ್ಮೆಂಟ್ ಆಗತ್ತೆ. 71ನೇ ಅಮೆಂಡ್ಮೆಂಟ್ ಪ್ರಕಾರ 3 ಭಾಷೆ ಸೇರಿಸ್ತಾರೆ. ಯಾವ್ಯಾವ? ನೇಪಾಳಿ, ಮಣಿಪುರಿ, ಕೊಂಕಣಿ. ಯಾವ ಇಯರ್ದಾಗ? 1992ರಾಗ. ಓಕೆ, ಅದಾದ್ಮೇಲೆ 92ನೇ ಅಮೆಂಡ್ಮೆಂಟ್ ಅಂತ ಬರ್ತದೆ. ಯಾವ ಇಯರ್ದಾಗ? 2004ರಾಗ ಬರ್ತದೆ. 4ರಾಗ ಬಂದಾಗ 4 ಭಾಷೆಗಳನ್ನ ಸೇರಿಸ್ತಾರೆ. BDMS ಅಂತ ಕರಿತೀವಿ. ಬಿ ಅಂದ್ರ ಬೋಡೋ, ಡಿ ಅಂದ್ರ ಡೋಗ್ರಿ, ಎಂ ಅಂದ್ರ ಮೈತಾಲಿ, ಎಸ್ ಅಂದ್ರ ಸಂತಾಲಿ. ಓಕೆ, ಇದೆಲ್ಲರಿಗೆ ತಿಳಿತ ಅನ್ಕೋತೀನಿ. ಈಗ ನೆಕ್ಸ್ಟ್ ಟಾಪಿಕ್. ಈಗ ಅಧಿಕೃತ ಭಾಷೆದಾತ. ಈಗ ಕರೆಂಟ್ ಅಫೇರ್ಸ್, ಇವತ್ತಿನ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡೋಣ. ಓಕೆ, ಇವತ್ತಿನ ಕರೆಂಟ್ ಅಫೇರ್ಸ್ ಒಳಗೆ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಅಂತ ಬರ್ತೈತಿ. ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್, ವಾಟರ್ ಫಾರ್ವರ್ಡ್ ಉಪಕ್ರಮ ಅಂತಾರ ಅಥವಾ ಇನಿಷಿಯೇಟಿವ್ ಅಂತಾರ, ನೆನಪಿಟ್ಕೋರಿ. ಇದು ಎದ್ರ ಸಲ್ಮಾನ್ ಮಾಡ್ಯಾರ ಅಥವಾ ಯಾರು ಮಾಡ್ಯಾರ ಅಂತ ಕೇಳ್ಬೋದು. ಇದೇನೈತಿ ಇದ್ರದ್ದು ಉದ್ದೇಶ? ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್. ಈ ಉಪಕ್ರಮ ಏನಂದ್ರೆ ರೀ, ವರ್ಲ್ಡ್ ಬ್ಯಾಂಕ್ ಮಾಡಿದ್ದು. ವರ್ಲ್ಡ್ ಬ್ಯಾಂಕ್ ಮಾಡಿದ್ದು ಯಾವ್ದು ಮಾಡಿರ್ತೈತೆ ಅಂದ್ರೆ ವರ್ಲ್ಡ್ ಬ್ಯಾಂಕ್. ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಇದು ಎದ್ರ ಸಲ್ಮಾನ್ ಮಾಡ್ಯಾರ? ಎಷ್ಟು ಜನ ಸಲ್ಮಾನ್ ಮಾಡ್ಯಾರ ಅಂದ್ರೆ 1 ಬಿಲಿಯನ್ ಪೀಪಲ್ನ ಟಾರ್ಗೆಟ್ ಮಾಡ್ಯಾರ. 1 ಬಿಲಿಯನ್ ಜನರಿಗೆ 2030ರವರೆಗೆ ನೀರಿನ ಭದ್ರತೆ ಕೊಡೋದು. ಅಂದ್ರೆ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಅಂದ್ರೆ ಅವ್ರಿಗೆ ನೀರು ಸುರಕ್ಷಿತವಾಗಿ ನಾವು ನೀರು ನಿಮ್ಗೆ ಅವೈಲೇಬಲ್ ಮಾಡ್ತೀವಿ. ಹೌದು, 1 ಬಿಲಿಯನ್ ಅಂದ್ರೆ ಕನ್ಫ್ಯೂಸ್ ಆಗಬೇಡ್ರಿ. 1 ಬಿಲಿಯನ್ ಅಂದ್ರೆ ಎಷ್ಟು ಜನ ಅಂದ್ರೆ 100 ಕೋಟಿ ಜನರಿಗೆ ಅಂತ ನೆನಪಿಟ್ಕೋರ. ಆದ್ರೆ ಒಂದನೇದ ವಾಟರ್ ಫಾರ್ವರ್ಡ್ ಉಪಕ್ರಮ ಅಂತ ಬರ್ತೈತಿ. ಯಾರು ಮಾಡಿದ್ದಂದ್ರೆ ಮತ್ತು ವೆಸ್ಟ್ ಬೆಂಗಾಲ್ ಅನ್ಕೊಂಡಿರಿ, ವರ್ಲ್ಡ್ ಬ್ಯಾಂಕ್ ಮಾಡಿದ್ದು. ಯಾವ್ದಾ? ವರ್ಲ್ಡ್ ಬ್ಯಾಂಕ್ ಮಾಡ್ತೈತಿ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್. ಓಕೆ, ಅದನ್ನ ಎದ್ರ ಸಲ್ಮಾನ್ ಮಾಡ್ಯಾರ? 2030ರೊಳಗಾಗಿ. ಈಗ 2026ನೇ ಇಸ್ವಿ ಒಳಗದೀವಿ. ಇನ್ನು 4 ವರ್ಷ ಒಳಗೆ ಏನು ಮಾಡ್ಬೇಕಂದ್ರೆ, ಈಗ ನೋಡ್ರಿ ಬ್ಯಾಸಿಗೆ ಬತ್ತಂತೇಳಿ ನೀರಿಂದ ಡಿಸ್ಕಷನ್ ಭಾಳ ಆಗಿರ್ತೈತಿ. ಯಾಕೆ ಜಲ್ ಜೀವನ್ ಮಿಷನ್ ಹೇಳಿ ನೆನಪೈತಲ್ಲ, ಜಲ್ ಜೀವನ್ ಮಿಷನ್ದ ಅವಧಿನೂ ವಿಸ್ತರಣೆ ಮಾಡ್ಯಾರ. ಎಲ್ಲಿವರೆಗೆ ಅಂದ್ರೆ 2028 ತನಕ ವಿಸ್ತರಣೆ ಮಾಡ್ಯಾರ. ಸೇಮ್ ಹಂಗೆ ಈಗೇನು ಮಾಡತ್ತಾರ ಅಂದ್ರೆ ವರ್ಲ್ಡ್ ಬ್ಯಾಂಕ್ದವ್ರು ಈಗ ಮತ್ತು ವರ್ಲ್ಡ್ ಬ್ಯಾಂಕ್ದವ್ರು ಏನು ಮಾಡ್ಯಾರ ಅಂದ್ರೆ ಟಾರ್ಗೆಟ್ ವರ್ಲ್ಡ್ ಬ್ಯಾಂಕ್ ಮಾಡೈತಂದ್ರೆ ಇನಿಷಿಯೇಟಿವ್ ನೆನಪಿಟ್ಕೋರಿ. 100 ಕೋಟಿ ಜನ, ಪೂರ್ತಿ ಜಗತ್ತಿನಾಗಿನ 100 ಕೋಟಿ ಜನ ಹಿಡಿದಾರ ಅವ್ರು 100 ಕೋಟಿ ಜನಕ್ಕೆ ನೀರಿನ ಸುರಕ್ಷತೆ ಒದಗಿಸ್ತೀವಿ ನಾವು, ನೀರು ನಿಮಗೆ ಸುರಕ್ಷಿತವಾಗಿ ಸಿಗ್ತೈತೆ ಅಂತ ಹೇಳೋದು ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ದ ಮೇನ್ ಉಪಕ್ರಮ. ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಅಂತ ಕರಿತೀವಿ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಮಾಡೋಣ ಇಲ್ಲೇ. ಇದು ಯಾವ್ದು? ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಆಯ್ತು. ಇನ್ನೊಂದು ಏನಂದ್ರೆ ವಿಶ್ವಸೂತ್ರ ಅಂತ ಮಾಡ್ತಾರ್ರಿ. ವಿಶ್ವಸೂತ್ರ ನಮ್ಮ ಇಂಡಿಯಾದವ್ರದ್ದು. ಇದು ವಿಶ್ವಸೂತ್ರ. ಇದು ವಿಶ್ವಸೂತ್ರ ಇನಿಷಿಯೇಟಿವ್ ಏನಪ್ಪ? ಇದು ವಿಶ್ವಸೂತ್ರ ಇನಿಷಿಯೇಟಿವ್ ಯಾವ ಮಿನಿಸ್ಟ್ರಿದವ್ರು ತಂದಾರೋ ಅಂತ ಕೇಳ್ಬೋದು. ಇದು ವಿಶ್ವಸೂತ್ರ ಇನಿಷಿಯೇಟಿವ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಅಂದ್ರೆ ಮಿನಿಸ್ಟ್ರಿ ಆಫ್ ಜವಳಿ, ಅಂದ್ರೆ ಟೆಕ್ಸ್ಟೈಲ್ ಮಿನಿಸ್ಟ್ರಿ ಅಂಡರ್ ಬರ್ತದೆ. ಈ ಟೆಕ್ಸ್ಟೈಲ್ ಮಿನಿಸ್ಟ್ರಿದವ್ರು ವಿಶ್ವಸೂತ್ರ ಅಂತ ಎದಕ್ಕೆ ಮಾಡ್ಯಾರ ಅಂದ್ರೆ, ವಿಶ್ವಸೂತ್ರ ನೆನಪಿಟ್ಕೋರಿ. ವಿಶ್ವಕ್ಕೆ ನಮ್ದು ಏನು ಹ್ಯಾಂಡ್ಲೂಮ್ ಇರ್ತವಲ್ಲ, ಅಂದ್ರೆ ಹ್ಯಾಂಡ್ಲೂಮ್ ಅಂದ್ರೆ ಕೈಮಗ್ಗಗಳು. ನಮ್ಮಲ್ಲಿ ಏನು ಕೈಮಗ್ಗದಿಂದ ಏನು ಅಭಿವೃದ್ಧಿ ಮಾಡಿರ್ತಾರಲ್ಲ ಅವನ್ನೆಲ್ಲ ಏನು ಅಂದ್ರೆ ವಿಶ್ವಕ್ಕೆಲ್ಲ ಪಬ್ಲಿಷ್ ಮಾಡೋದು. ಅಂದ್ರೆ ಇಂಡಿಯಾದ ಈಗ ಹೆಂಗೆ ನಾವು ಯೋಗ ಈ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದ್ವಲ್ರಿ, ಯೋಗ ದಿನ ಆಚರಿಸ್ತೀವಿ June 21ಕ್ಕೆ. ಬಟ್ ಆ ಯೋಗ ಇಂಟ್ರೊಡ್ಯೂಸ್ ಮೊದಲು ಮಾಡಿದ್ದೆಲ್ರಿ
ಭಾರತದಾಗ, ಅವ್ರು ಜಗತ್ತಿಗೆ ಹೆಂಗೆ ಕಳಿಸಿರಲ್ಲ ಹಂಗೆ ನಮ್ಮದು ಕೈಮಗ್ಗ ಒಳಗೆ ಜಗತ್ತಿಗೆ ನಮ್ಮಲ್ಲಿ ಒಂದು ವಿಶೇಷತೆ ಐತಿ, ನಮ್ಮಲ್ಲಿ ಒಂದು ವಿಶೇಷ ಕಲೆ ಐತಿ ಅಂತ ತೋರಿಸೋ ಸಂಬಂಧ ವಿಶ್ವಸೂತ್ರ ಅಂತ ಇನಿಷಿಯೇಟಿವ್ ತಂದಾರೆ. ಯಾವ ಮಿನಿಸ್ಟ್ರಿದವ್ರ? ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್. ಅದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ದವ್ರು ತರ್ತಾರೆ. ಎದ್ರ ಸಂಬಂಧ ಅಂದ್ರೆ ಹ್ಯಾಂಡ್ಲೂಮ್ಸ್ ಅಂದ್ರೆ ಕೈಮಗ್ಗಗಳೇನಿರ್ತಲ್ಲ ಅವ್ನು ಜಗತ್ತಿಗೆ ತೋರಿಸ್ಬೇಕು ಅಥವಾ ನಮ್ಮ ಇಂಡಿಯಾದನ್ನ ಜಗತ್ತಿನೊಳಗೆ ವಿಸ್ತರಣೆ ಮಾಡ್ಬೇಕಂತ ವಿಶ್ವಸೂತ್ರ ಅಂತ ಬರ್ತದೆ. ಈಗ ನೆಕ್ಸ್ಟ್ ಟಾಪಿಕ್ ಹೋಗ್ಕೊಂಡು ಮತ್ತೆ ಇವೆರಡದು ಕರೆಂಟ್ ಅಫೇರ್ಸ. ಅದಾದ್ಮೇಲೆ ನೆಕ್ಸ್ಟ್ ರೀಸೆಂಟಾಗಿ ನಮ್ಮ CBIದವ್ರು ಅದಾರಲ್ರಿ, CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ, ಕೇಂದ್ರೀಯ ತನಿಖಾ ದಳ ಅಂತ ಕರಿತೀವಿ ಇದಕ್ಕೆ. ಇದು ಯಾವ ಇಯರ್ದಾಗ ಬಂದಿರ್ತೈತಿ? 1963 ಒಳಗೆ ಬರ್ತೈತಿ. ಓಕೆ, ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಮತ್ತು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ ಅಥವಾ ಮಿನಿಸ್ಟ್ರಿ ಆಫ್ ಬೇರೆ ಏನಾರ ಕೊಟ್ಟಿರ್ತಾರೆ. ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪರ್ಸನಲ್ ಆ್ಯಂಡ್ ಪಬ್ಲಿಕ್ ಗ್ರೀವಿಯನ್ಸಸ್ ಅಂತ ಬರ್ತೈತಿ. ಪರ್ಸನಲ್ ಆ್ಯಂಡ್ ಪಬ್ಲಿಕ್ ಗ್ರೀವಿಯನ್ಸಸ್. ಓಕೆ, ಮಿನಿಸ್ಟ್ರಿ ಆಫ್ ಪರ್ಸನಲ್ ಆ್ಯಂಡ್ ಪಬ್ಲಿಕ್ ಗ್ರೀವಿಯನ್ಸಸ್ ಅಂಡರ್ ಬರ್ತೈತಿ. ಓಕೆ, ಇದು ನೆನಪಿಟ್ಕೋರಿ. CBIದವ್ರು ರೀಸೆಂಟಾಗಿ ಏನು ಕೇಳ್ತಾರೆ ಇದ್ರ ಮೇಲೆ ಕ್ವಶನ್ನ? ಕರೆಂಟ್ ಅಫೇರ್ಸ್ದಾಗ ಏನಾಗೈತೆ ಅಂದ್ರೆ ಅಭಯ್ ಈ ಅಭಯ್ ಉಪಕ್ರಮ ಅಥವಾ ಅಭಯ್ ಇನಿಷಿಯೇಟಿವ್ನ ಎದಕ್ಕೆ ತಂದಾರ CBIದವ್ರು ಅಂತ ಕೇಳ್ಬೋದು. ಇದು ಕರೆಂಟ್ ಅಫೇರ್ಸ್. ಅಭಯ್ ಅತ್ ಎದಕ್ಕೆ ತಂದಾರ ಅಂದ್ರೆ ರೀ, ಅಭಯ್ ಅನ್ನೋದು ಏನೈತಲ್ಲ, ನೀವು ಕೇಳಿರ್ತೀರಿ ಡಿಜಿಟಲ್ ಅರೆಸ್ಟ್ ಜಾಸ್ತಿ ಆಗತ್ತವ. ಇವು ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನಂದ್ರೆ ಹುಡುಗರಿಗೆ ಮನ್ಯಾಗ ಕೂತ ಅವ್ರಿಗೆ ನಾವು CBIದಿಂದ ನಿಮಗೆ ಒಂದು ಕಂಪ್ಲೇಂಟ್ ಆಗೈತಿ ನಿಮ್ಮ ಮೇಲೆ, ಅದರ ಸಂಬಂಧ ನಾವು CBIದಿಂದ ನಿಮಗೆ ಕಾಲ್ ಮಾಡಿವು, ವಿಡಿಯೋ ಕಾಲ್ ಮಾಡ್ತೀವಿ, ಈಗ ನೀವು ಇನ್ವೆಸ್ಟಿಗೇಷನ್ ಮಾಡೋದೈತಿ, ನೀವು ರೂಮ್ ಬಿಟ್ಟು ಹೊರಗೆ ಹೋಗ್ಬಾರ್ದು, ಹಿಂಗೆಲ್ಲ ಡಿಜಿಟಲ್ ಅರೆಸ್ಟ್ ಮಾಡಿ ರೊಕ್ಕದು ದೋಚಾತಾರ್ರಿ. ಭಾಳ ಆಗ್ಯಾವ ಕೇಸ್ ಅಂತಾವೆ. ಎಲ್ಲ ದೊಡ್ಡ ದೊಡ್ಡ ಬೇರೆ ಬೇರೆ ಸ್ಟೇಟ್ ಒಳಗಾಗಲಿ ಅಥವಾ ದೊಡ್ಡ ದೊಡ್ಡ ಕಂಪ್ನಿ ಒಳಗೆ ದೊಡ್ಡ ಎಂಪ್ಲಾಯ್ ಮ್ಯಾನೇಜರ್ ಇರಲಿ, IT ಕಂಪ್ನಿ ಒಳಗೆ ಇರ್ತಾರಲ್ಲ ಯಾರು ಇವರ HR ಅಂಥವ್ರಿಗೆಲ್ಲ ಫ್ರಾಡ್ ಮಾಡ್ಯಾರ. ಯಾವ್ದು? ಡಿಜಿಟಲ್ ಅರೆಸ್ಟ್ ಒಳಗೆ. ಯಾಕಂದ್ರೆ ಪೊಲೀಸರ್ಗತ್ಲೇನೆ ಅರ್ಬಿ ಹಾಕೊಂಡಿರ್ತಾರೆ ಅಥವಾ CBI ಆಫೀಸರ್ದಂಥದ್ದು ಅರ್ಬಿ ಹಾಕೊಂಡಿರ್ತಾರೆ, ಇಲ್ಲಾರ ನೇವಿ ಆಫೀಸರ್ ಅಂತೇಳಿ ಅರ್ಬಿ ಹಾಕೊಂಡಿರ್ತಾರೆ. ಅವ್ರು ಅರ್ಬಿ ಹಾಕೊಂಡ ನಿಮ್ದೇನೋ ನಮ್ಮ ಕಡೆ ಪಾರ್ಸಲ್ ಬಂದೈತಿ, ಅದನ್ನ ಇಲ್ಲಿ ನಾವು ಬ್ಲಾಕ್ ಮಾಡಿವು, ನೀವು ವಿಡಿಯೋ ಕಾಲ್ ಮಾಡ್ತೀವಿ, ನಾವು ನಿಮಗೆ ತೋರಿಸ್ತೀವಿ, ನಿಮ್ಮ ಇದನ್ನು ನೀವು ಯಾರಿಗೆ ಹೇಳ್ಬಾರ್ದ, ಮನ್ಯಾಗ ಕುಂಡಿರ್ಬೇಕು, ನೀವು ಎಷ್ಟು ರೊಕ್ಕ ಹಾಕಿರ ನಾವು ಇದನ್ನು ಮಾಡ್ತೀವಿ ಅಂತ ಏನು ಡಿಜಿಟಲ್ ಅಟ್ಯಾಕ್ ಮಾಡತ್ತಾರಲ್ರಿ, ಡಿಜಿಟಲ್ ಅರೆಸ್ಟ್ ಅತ್ತ. ಆ ಸೈಬರ್ ಅಟ್ಯಾಕ್ನ ಟ್ಯಾಕಲ್ ಮಾಡೋ ಸಂಬಂಧ ಅಭಯ್ ಅತ್ತ. ಇದು ಅಭಯ್ ಅನ್ನೋದು ಏನಂದ್ರೆ AI ಚಾಟ್ಬೋಟ್ ಅಂತ ಕರಿತೀರಿ. ಇದಕ್ಕೆ AI ಚಾಟ್ಬೋಟ್ ಸಿಸ್ಟಮ್ ಇದು AI ಚಾಟ್ಬೋಟ್ನ ಯಾವಾಗಿಂದ ಜಾರಿಗೆ ಬರ್ತೈತೆ ಅಂದ್ರೆ ಈಗ May 1, 2026 ಬರ್ತೈತಿ. ಇದು ಈ ಚಾಲ್ತಿಯಲ್ಲಿ ತರ್ತಾರೆ. ಇದು May 1, 2026 ಚಾಲ್ತಿಯಲ್ಲಿ ಬರ್ತೈತಿ. ಇದು ಬಂದ್ಮೇಲೆ ಏನು ಮಾಡ್ತಾರಂದ್ರೆ, ಇದು ಅಭಯ್ ಅನ್ನೋದು ಏನೈತಲ್ಲ, ಡಿಜಿಟಲ್ ಫ್ರಾಡ್ ಏನಾಕಿರ್ತಾವಲ್ಲ ಅಥವಾ ಸೈಬರ್ ಅಟ್ಯಾಕ್ಸ್ ಆಗಿರ್ತಾವಲ್ಲ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಯಾರ CBIದವ್ರು. ಅಕಸ್ಮಾತ್ ನಿಮಗೆ ಯಾರೋ ಈಗ ಸೈಬರ್ ಅಟ್ಯಾಕ್ ಮಾಡತ್ತಾರ, ನೀವು ಇದು ಅಭಯ್ ಪ್ಲಾಟ್ಫಾರ್ಮ್ಗೆ ಹೋಗಿ ಅದನ್ನ ಸರ್ಚ್ ಮಾಡಿ ಹಿಂಗೆ ಮಾಡತ್ತಾರ ತಿಳ್ಕೊಂಡು ನೀವು CBI ಡೈರೆಕ್ಟ್ ಕಂಪ್ಲೇಂಟ್ ಮಾಡ್ಬೋದು. ಅದ್ರ ಸಂಬಂಧ ಅಭಯ್ ಉಪಕ್ರಮ ಅಥವಾ ಅಭಯ್ ಇನಿಷಿಯೇಟಿವ್ ತಂದಾರ. ಯಾರು ತಂದಾರ? CBIದವ್ರು. ಓಕೆ, ನೆಕ್ಸ್ಟ್ ಹೇಳ್ತೀನಿ ಮತ್ತೊಂದು. CBIದ ಅಭಯ್ ಆತ. ಈಗ ಅಭಯ್ ಆದ್ಮೇಲೆ ಇನ್ನೊಂದು ಏನಂದ್ರೆ ರೀಸೆಂಟಾಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಭಾರತದ ಮೊದಲ 3 ಡೈಮೆನ್ಷನಲ್ ಅತ್ತಾರ ಅದಕ್ಕೆ ಸೆಮಿಕಂಡಕ್ಟರ್ 3D ಸೆಮಿಕಂಡಕ್ಟರ್ ಪ್ಯಾಕಿಂಗ್ ಯೂನಿಟ್ ಎಲ್ಲೈತಿ ಅಂತ ಕೇಳ್ಬೋದು. ಏನಿದೆ? ಭಾರತದ ಮೊದಲ 3D ಸೆಮಿಕಂಡಕ್ಟರ್ ಪ್ಯಾಕಿಂಗ್ ಯೂನಿಟ್ ಎಲ್ಲೈತಿ ಅಂದ್ರೆ ಎಲ್ಲೈತಿ? ಒಡಿಸ್ಸಾ. ಇದು ಏನಂತ ಹೇಳ್ತೀನಿ. ಸೆಮಿಕಂಡಕ್ಟರ್ದ ನ್ಯೂಸ್ನಾಗ ಇರ್ತಾವೆ, ನೆನಪಿಟ್ಕೋರಿ. ಸೆಮಿಕಂಡಕ್ಟರ್ ಎಲ್ಲಿ ಯೂಸ್ ಮಾಡ್ತಾರಪ್ಪ? ಈಗ ಮದರ್ ಬೋರ್ಡ್ ಇರ್ತೈತಿ ಅಥವಾ ಕಂಪ್ಯೂಟರ್ದು ಏನು ಚಿಪ್ ಇರ್ತಲ್ಲ ಅವಕ್ಕೆ ಸೆಮಿಕಂಡಕ್ಟರ್ ಚಿಪ್ ಅಂತ ಕರಿತೀವಿ. ಆ ಸೆಮಿಕಂಡಕ್ಟರ್ ಚಿಪ್ನ ಇದು ಮತ್ತು ಪ್ಯಾಕಿಂಗ್ ಯೂನಿಟ್ ಅಂದ್ರೆ 3D ಸೆಮಿಕಂಡಕ್ಟರ್ನ ಯೂಸ್ ಮಾಡಿ ಏನರ ಒಂದು ಬಾಕ್ಸ್ ಪ್ಯಾಕ್ ಮಾಡ್ತಾರೋ ಅಂಥದ್ದೇನಲ್ಲ. ಇದೇನಂದ್ರೆ ಒಂದು ಸೆಮಿಕಂಡಕ್ಟರ್ ಚಿಪ್ ಇರ್ತೈತಿ. ಈಗ ನಮ್ಮ ಮೊಬೈಲ್ನಾಗ ಒಂದು ಚಿಪ್ ಬರ್ತೈತೆ ಅಥವಾ ಡಿಸ್ಪ್ಲೇ ಚಿಪ್ ಅಂತ ಕರಿತೀವಿ. ಅಂಥದ್ದೇನು ಸೆಮಿಕಂಡಕ್ಟರ್ ಯೂಸ್ ಮಾಡಿದ್ದು ಇರ್ತಾವಲ್ಲ, ಮೊದಲು ಹೆಂಗಿರ್ತಿದ್ವು ಅಂದ್ರೆ 2D ಸೆಮಿಕಂಡಕ್ಟರ್ ಚಿಪ್ ಇರ್ತಿದ್ವು. ಈಗ ನಮ್ಮಲ್ಲಿ ಇರೋದು 2 ಡೈಮೆನ್ಷನಲ್. ಅದ್ರೊಳಗೆ ಏನು ಮಾಡ್ತೀರಾ, ಇಲ್ಲಿ ಒಂದು ಚಿಪ್ ಐತಿ, ಈ ಸೆಮಿಕಂಡಕ್ಟರ್ ಚಿಪ್ ಅಂತ ತಿಳ್ಕೊರಿ. ಇದಕ್ಕೆ ನಾವು 2D ಒಳಗೆ ಏನು ಮಾಡ್ತಿದ್ದಾರೆ ಅಂದ್ರೆ ಇಲ್ಲೊಂದು ತಂದಿಡೋದು ಚಿಪ್ಪ, ಇಲ್ಲೊಂದು ಇಡೋದು. ಇದೇನಾಕಿತ್ತ ಇದಿಟ್ಟು ಮತ್ತು ಆಮೇಲೆ ಇದು ವರ್ಟಿಕಲ್ ಡೈರೆಕ್ಷನ್ನಾಗ ಇಟ್ಟಿರ್ತಾರೆ ತಿಳ್ಕೊರಿ. ವರ್ಟಿಕಲ್ ಅಂದ್ರೆ ನೇರವಾಗಿ ಇಡ್ತಾರೆ. ಆಮೇಲೆ ಮತ್ತೆ ಈಗ ಅಡ್ಡಿಡಬೇಕಾಗಿತ್ತು ಮತ್ತೊಂದು ಕಡೆಯಿಂದ ತರ್ತಿದ್ರು, ತಂದು ಅದನ್ನ ಮತ್ತೆ ಹಿಂಗೆ
ಅಂದ್ ಸಿಸ್ಟಮ್ನ ಬೇರೆ ಪ್ರೋಗ್ರಾಮ್ ಮಾಡಿ ಅಂದ್ರೆ 3D ಒಳಗೆ ಫಸ್ಟ್ 2D ಒಳಗಿದ್ದಾಗ ಏನಾಗ್ತಿದ್ವು ಅಂದ್ರೆ ವರ್ಟಿಕಲ್ ಬೇರೆ ಮತ್ತು ಹಾರಿಜಾಂಟಲ್ ಬೇರೆ ಎರಡು ಡಿವೈಡ್ ಮಾಡಿ ಬೇರೆ ಬೇರೆ ಟೈಪ್ ಇನ್ಸರ್ಟ್ ಮಾಡ್ತಿದ್ರು ಏನೋ ಪ್ಯಾಕ್ ಮಾಡ್ತಿದ್ರು. ಬಟ್ ಈಗ ಇದೇನು ಹೊಸದು ಯೂನಿಟ್ ಐತಲ್ರಿ, ಈ ಭಾರತದಾಗ ಮೊದಲು ಸ್ಟ್ಯಾಟಿಕ್ ಜಿಕೆನೂ ಕೇಳ್ಬೋದು. ಭಾರತದಾಗ ಮೊದಲು 3D ಸೆಮಿ ಕಂಡಕ್ಟರ್ ಪ್ಯಾಕಿಂಗ್ ಯೂನಿಟ್ ಎಲ್ಲಿ ಮಾಡ್ರ ಅಂದ್ರೆ ಒಡಿಸ್ಸಾದಾಗ ಮಾಡಿದ್ದು. ಇದ್ರದ್ದು ಏನು ವಿಶೇಷತೆ ಅಂದ್ರೆ ಬರೀ ಹಿಂಗೆ ಒಂದು ಚಿಪ್ ರೆಡಿ ಮಾಡಂದ್ರೆ ತಿಳಿ ಆ 3D ಒಳಗೆ ಪೂರ್ತಿ ಇದನ್ನ ಬೇಸ್ನೆಲ್ಲ ರೊಟೇಟ್ ಮಾಡ್ತೈತಿ. ರೊಟೇಟ್ ಅಂದ್ರೆ ಪೂರ್ತಿ ಇದು ಫಿಕ್ಸ್ಡ್ ಏನೋ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಹೊರಗೆ ಬರ್ತೈತೆ ನಮ್ಮ 3D ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಆಗಿ. ಇದೇನು ಪ್ಯಾಕ್ ಆಗಿರ್ತೈತಲ್ರಿ ಸೆಮಿ ಕಂಡಕ್ಟರ್, ಅದ್ರ ಸಣ್ಣ ಸಣ್ಣ ಟ್ರಾನ್ಸಿಸ್ಟರ್ ಆಗಲಿ ಏನಾಗಲಿ ಎಲ್ಲ ಇನ್ಸರ್ಟ್ ಮಾಡಿ ಪೂರ್ತಿ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಬರ್ತದೆ. ಬಟ್ ಮೊದಲು 2D ಒಳಗೆ ಹೆಂಗಿತ್ರಿ, ಮೊದಲು ಹಾರಿಜಾಂಟಲ್ ಮಾಡಕ್ಕೆ ಒಂದು ಕಡೆ ಕಳಿಸ್ಬೇಕು, ಆಮೇಲೆ ವರ್ಟಿಕಲ್ ಮಾಡಕ್ಕೆ ಒಂದು ಕಡೆ ಕಳಿಸ್ಬೇಕು ಅದಿತ್ತು. ಬಟ್ ಈಗ ಮೊದಲು ಏನು ಮಾಡಿದ್ರೆ ಭಾರತದ ಮೊದಲ 3D ಸೆಮಿ ಕಂಡಕ್ಟರ್ ಪ್ಯಾಕಿಂಗ್ ಯೂನಿಟ್ ಐತಲ್ಲ ಅದ್ರೊಳಗೆ ಏನು ಮಾಡ್ಯಾರ ಅಂದ್ರೆ ಕಂಪ್ಲೀಟ್ 3D ಪ್ಯಾಕಿಂಗ್ ಒಂದ ಸೈಡ್ನಾಗ ಆಕೈತಿ. ಓಕೆ, ನೆಕ್ಸ್ಟ್ ನ್ಯೂಸ್ನಾಗ ಇರೋದು ಶೈನ್ ಆ್ಯಪ್. ಶೈನ್ ಆ್ಯಪ್ ಅಂತ ಬರ್ತದೆ. ಈ ಶೈನ್ ಆ್ಯಪ್ ಯಾವ ಮಿನಿಸ್ಟ್ರಿದವ್ರು ತರ್ತಾರೆ ಅಥವಾ ಯಾವ ಡಿಪಾರ್ಟ್ಮೆಂಟ್ದವ್ರು ತರ್ತಾರೆ ಅಥವಾ ಯಾವ ಇಲಾಖೆ ತರ್ತೈತೆ ಅಂತ ಕೇಳ್ಬೋದು. ಈ ಶೈನ್ ಆ್ಯಪ್ ಅನ್ನೋದು ಏನೈತಂದ್ರೆ ಇದು ರೈಲ್ವೆ, ನೆನಪಿಟ್ಕೋರಿ, ರೈಲ್ವೇಸ್, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಇದ್ರ ಸಲ್ಮನ್ ತಂದಾರ. ಇದೇನು ರೈಲ್ವೇಸ್ ಯಾವ್ದ ಶೈನ್ ಆ್ಯಪ್ ಅನ್ನೋದು ರೈಲ್ವೇಸ್ದಾಗ ರೈಲ್ವೇಸ್ ಸರ್ವೆಂಟ್ಸ್ ಗೌರ್ಮೆಂಟ್ ವರ್ಕರ್ಸ್ ಏನಿರ್ತಾರ ರೈಲ್ವೆ ಒಳಗೆ ವರ್ಕ್ ಮಾಡೋ ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ಬರಿತೀನಿ ಅಥವಾ ವರ್ಕರ್ಸ್ ಸರ್ವೆಂಟ್ಸ್. ಓಕೆ, ರೈಲ್ವೆ ಗೌರ್ಮೆಂಟ್ ಸರ್ವೆಂಟ್ಸ್ ಏನದಾರಲ್ರಿ ಅವ್ರಿಗೆ ಏನಂದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹಾಕಿರ್ತೈತಿ. ಇದು ನೆನಪಿರ್ಬೇಕು, ಪಾಶ್ ಆ್ಯಕ್ಟ್ ಅಂತ ಬರ್ತೈತಿ. ಪಾಶ್ ಆ್ಯಕ್ಟ್ ಅಥವಾ ಕಾಯ್ದೆ. ಇದು ಯಾವ ಇಯರ್ದಾಗ ಬರ್ತೈತಿ? 2013 ಒಳಗೆ. ಹೌದು. ಶೈನ್ ಆ್ಯಪ್ದ ಬಗ್ಗೆ ಪೂರ್ತಿ ತಿಳ್ಕೊಂಬಿಡ್ರಿ. ಕ್ವಶನ್ ಕೇಳ್ತಿರ್ತಾರೆ ಹೆಂಗಂದ್ರೆ ಶೈನ್ ಆ್ಯಪ್ ಇದು ಎದ್ರ ಸಂಬಂಧ ಐತಿ ಅಥವಾ ಮಹಿಳಾ ಸಬಲೀಕರಣ ಸಂಬಂಧ ಐತಿ. ಶೈನ್ ಆ್ಯಪ್ ಮಿನಿಸ್ಟ್ರಿ ಆಫ್ ರೈಲ್ವೇದವ್ರು ತಂದಾರ ಅಥವಾ ಪೊಲೀಸರು ತಂದಾರ ಅಥವಾ ಟ್ರಾಫಿಕ್ ಸಿಗ್ನಲ್ದವ್ರು ತಂದಾರ, ಟ್ರಾಫಿಕ್ ಡಿಪಾರ್ಟ್ಮೆಂಟ್ದವ್ರು ಶೈನ್ ಆ್ಯಪ್ ತಂದಾರ, ಹಿಂಗೆ ಕೇಳ್ತಿರ್ತಾರೆ. ಅದಕ್ಕೆ ಶೈನ್ ಆ್ಯಪ್ ಬಂದ್ರೆ ಯಾರು ತರ್ತಾರೆ ಅಂದ್ರೆ ರೈಲ್ವೇಸ್ದವ್ರು. ಎದಕ್ಕೆ ತಂದಿರ್ತಾರೆ ಇದು? ಅಲ್ಲಿ ಏನು ರೈಲ್ವೇಸ್ದಾಗ ಗೌರ್ಮೆಂಟ್ ವರ್ಕರ್ಸ್ ಅದು ಯಾರ ವುಮೆನ್ಸ್ ಮಹಿಳೆಯರು ವರ್ಕ್ ಮಾಡ್ತಿರ್ತಾರಲ್ಲ, ಮಹಿಳೆಯರ ಅಗೇನೆಸ್ಟ್ ಏನಾಕಿರ್ತಾವ ಅಂದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಹಾಕಿರ್ತಾವೆ, ಗೊತ್ತಿರ್ತೈತಿ. ಯಾಕೆ ಸೆಕ್ಷುವಲ್ ಹರಾಸ್ಮೆಂಟ್ ಅಂದ್ರೆ ಏನಾರ ಪ್ರಮೋಷನ್ ಸಂಬಂಧ ಅಥವಾ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರೆ, ಇಂಥವೆಲ್ಲ ಹಾಕಿರ್ತಾವಲ್ಲ ಅದ್ರ ಸಂಬಂಧ ನಮ್ಮಲ್ಲಿ ಸೆಂಟ್ರಲ್ದಾಗ ಏನು ತಂದಾರ ಅಂದ್ರೆ ಪಾಶ್ ಆ್ಯಕ್ಟ್ ಹತ್ತು ತಂದಾರ. ಈ ಪಾಶ್ ಆ್ಯಕ್ಟ್ ಏನು ಹೇಳ್ತಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಗೇನೆಸ್ಟ್ ವುಮೆನ್ ಆಟ್ ವರ್ಕ್ ಪ್ಲೇಸ್. ಯಾವುದೋ ಒಂದು ಸ್ಥಳದೊಳಗೆ ಹೆಣ್ಮಕ್ಳು ಕೆಲಸ ಮಾಡ್ತಿರ್ತಾರಲ್ರಿ, ಯಾವುದೋ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಯಾವುದೋ ಸ್ಕೂಲ್ ಆಗಲಿ ಯಾವುದೋ ಕಾಲೇಜ್ ಆಗಲಿ, ಎಲ್ಲೇ ಹೆಣ್ಮಕ್ಳು ವರ್ಕ್ ಮಾಡ್ತಿರ್ತಾರಲ್ಲ ಆ ವರ್ಕ್ ಮಾಡು ಅಥವಾ ಅವ್ರು ಕೆಲಸ ಮಾಡೋ ಸ್ಥಳದಾಗ ಅವ್ರ ಅಗೇನೆಸ್ಟ್ ಎಲ್ಲರ ಸೆಕ್ಷುವಲ್ ಹರಾಸ್ಮೆಂಟ್ ಆಯ್ತು, ಆ ಕಂಪ್ನಿಗೆ ಅವ್ರಿಗೆ ಬಡತನ ಇತ್ತು, ಆ ಕಂಪ್ನಿ ಬಿಡುವಂಥ ಪೊಸಿಷನ್ನು ಇರಂಗಿಲ್ಲ, ಆ ಟೈಮ್ನಾಗ ಅವ್ರಿಗೆ ಎಲ್ಲರ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಅವ್ರನ್ನ ಪ್ರಮೋಷನ್ ಕೊಡ್ತೀನಿ ಇಲ್ಲ ನನ್ನ ಕೆಲಸದಿಂದ ತೆಗೆದು ಹೋಗಿತೀನಿ ಅಂತ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆಲ್ಲ ಒಂದು ಕಾಯ್ದೆ ಐತಿ. ಅಂಥವ್ರನ್ನ ಅರೆಸ್ಟ್ ಮಾಡ್ಬೇಕು, ಅಂಥವ್ರ ಅಗೇನೆಸ್ಟ್ ಒಂದು ಕಾಯ್ದೆ ಮಾಡಿ ಅವ್ರಿಗೇನ ಶಿಕ್ಷೆ ಕೊಡ್ಬೇಕತ್ತ. ಅದ ಯಾವ ಕಾಯ್ದೆ ಅಂದ್ರೆ ಪಾಶ್ ಆ್ಯಕ್ಟ್ ಅಂತ ಬರ್ತದೆ. ಯಾವ ಇಯರ್ದಾಗ? 2013 ಒಳಗೆ. ಓಕೆ, ಇದನ್ನ ಯಾರು ಈಗ ಶೈನ್ ಆ್ಯಪ್ ಎದಕ್ಕೆ ಮಾಡ್ರಿ ಅಂದ್ರೆ ಈ ಆ್ಯಪ್ ಒಳಗೆ HRMS ಅಂತ ಬರ್ತದೆ. HRMS ಇದು HRMS ಏನಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಇದು ಏನು ನೀವು ಕರ್ನಾಟಕ ಗೌರ್ಮೆಂಟ್ದಾಗ ಈಗ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಯಾರು PSI ಆಗಲಿ RPF ಆಗಲಿ ಏನು ಕರ್ನಾಟಕದಾಗ SD FD ಆಗಿರ್ತಾರಲ್ಲ ಎಲ್ಲರೂ HRMSದಾಗ ರಿಜಿಸ್ಟರ್ ಇರ್ತಾರೆ ರೀ. ಇದು HRMS ಅಂದ್ರೆ ಪ್ರೈವೇಟ್ದಾಗ ಇರಲಿ ಅಥವಾ ಗೌರ್ಮೆಂಟ್ದಾಗ ಇರಲಿ, HRMS ಅಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಂದ್ರೆ ಹ್ಯೂಮನ್ ರಿಸೋರ್ಸ್ ಅಂದ್ರೆ ನಮ್ಮ ಕರ್ನಾಟಕದಾಗ ಎಷ್ಟು ಹ್ಯೂಮನ್ ರಿಸೋರ್ಸ್ ಅಂದ್ರೆ ಏನೈತಿ ಅಂದ್ರೆ ಜನ, ಆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅವ್ರನ್ನ ಮ್ಯಾನೇಜ್ಮೆಂಟ್ ಮಾಡೋದು ಒಂದು ಸಿಸ್ಟಮ್ ಐತೆ, ಅದ HRMS ಅಂತ ಅದು ವೆಬ್ಸೈಟ್ ಇರ್ತೈತಿ. ಸರ್ಚ್ ಮಾಡಿ ಅದ್ರೊಳಗೆ ಡಾಟಾ ಇರ್ತೈತಿ ನಿಮ್ದು ಅಲ್ಲಿ ಯಾವ ಕಂಪ್ನಿ ಒಳಗೆ ಕೆಲಸ ಮಾಡತ್ತಾರೆ ಯಾವ ಕೇಂದ್ರದೊಳಗೆ ಅಂತೇಳಿ. ಈ HRMSಗೆ ಡೈರೆಕ್ಟ್ ಲಿಂಕ್ ಮಾಡ್ಯಾರ. ಯಾವ್ದಂದ್ರೆ ಶೈನ್ ಆ್ಯಪ್. ಎದಕ್ಕೆ ಲಿಂಕ್ ಮಾಡ್ಯಾರ ಅಂದ್ರೆ ಈ ಶೈನ್ ಆ್ಯಪ್ ಅಂಡರ್ ಏನು ಮಾಡ್ತಾರಂದ್ರೆ ರೈಲ್ವೆ ಮಹಿಳೆಯರಿಗೆ ಎಲ್ಲರ ಇದನ್ನೇನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡತ್ತಿದ್ರತ್ತೇಳಿ ಅವ್ರು ಈ ಆ್ಯಪ್ ಮುಖಾಂತರ ಡೈರೆಕ್ಟ್ HRMS ಸಿಸ್ಟಮ್ ಒಳಗೆ ಮ್ಯಾನೇಜ್ಮೆಂಟ್ದವ್ರು ಏನು ಮಾಡ್ತಿರ್ತಾರಂದ್ರೆ ಇವ್ರ ಮೇಲೆ ಓವರ್ಸೀನ್ ಮಾಡ್ತಿರ್ತಾರೆ. ಡೈರೆಕ್ಟ್ ಇವ್ರ ಕೇಸ್ ರಿಜಿಸ್ಟರ್ ಮಾಡ್ಬೋದು ಯಾವ ಅಧಿಕಾರಿ ಅದಾರಲ್ಲ. ಡೈರೆಕ್ಟ್ ಈಗ ನಾವು ಮಹಿಳೆಯರು ಹೆಂಗೆ ಅನ್ಸ್ತಿರ್ತಾರಂದ್ರೆ ಅಲ್ಲಿ ಅಕಸ್ಮಾತ್ ಈಗ ಅವ್ರು ಕಂಪ್ಲೇಂಟ್ ಮಾಡಿದ್ರು ಒಬ್ರು ಯಾರೋ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿರತ್ತೆ, ಅವ್ರು ಹೈಯರ್ ಅಧಿಕಾರಿ ಇದ್ರೆ ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೋ ಇಲ್ಲಾರ ನಾಳೆ ನಮ್ಮ ಮೇಲೆ ಯಾವ್ದಾರ ಕ್ರಮ ತಗೋತಾರೋ ಅಂತ ಹೇಳಿ ಅನ್ಸ್ತಿರ್ತಾರಲ್ಲ. ಅದ್ರ ಸಂಬಂಧ ಅಂಥದ್ದು ಏನೂ ಬೇಡತ್ತ ಡೈರೆಕ್ಟ್ ಶೈನ್ ಆ್ಯಪ್ ಮಾಡ್ಯಾರ್ರಿ. ಈ ಶೈನ್ ಆ್ಯಪ್ ಒಳಗೆ ಯಾವ ಮಹಿಳೆ ಕಂಪ್ಲೇಂಟ್ ಮಾಡ್ಯಾರತ್ತ HRMSದವ್ರಿಗೆ ಅಷ್ಟೇ ಗೊತ್ತಾಕತಿ. ಅದು ಬಿಟ್ಟು ಯಾವ ಅಧಿಕಾರಿ ಅಗೇನೆಸ್ಟ್ ಯಾರು ಮಾಡ್ಯಾರು ಅಥವಾ ಅಧಿಕಾರಿಗೆ ಸದ್ ಗೊತ್ತಿರಂಗಿಲ್ಲ. ಬಟ್ ಯಾವ ಮಹಿಳೆ ಅಗೇನೆಸ್ಟ್ ಆಗತೈತಿ ಯಾವ ಅಧಿಕಾರಿ ಮಾಡತಾನ ಇದಷ್ಟೇ ಗೊತ್ತಾಗೋದಕ್ಕೆ ಶೈನ್ ಆ್ಯಪ್ ಅಂತ ಮಾಡ್ಯಾರ. ಯಾರು ಮಾಡ್ಯಾರ? ರೈಲ್ವೇಸ್ದವ್ರು, ನೆನಪಿಟ್ಕೋರು. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತೀನಿ, ಇಲ್ಲೇ ಹೇಳ್ಬಿಡ್ತೀನಿ. ಈಗ ರೀಸೆಂಟಾಗಿ ಪ್ರಾಜೆಕ್ಟ್ ಗಂಗಾ ಅಂತ ಮಾಡ್ಯಾರ್ರಿ. ಪ್ರಾಜೆಕ್ಟ್ ಗಂಗಾ ಈ
ಪ್ರಾಜೆಕ್ಟ್ ಗಂಗಾತ್ ನಿಮಗೆ ಕ್ವಶನ್ ಕೇಳಿ ಯಾವ ಸ್ಟೇಟ್ದವ್ರು ಕೇಳ್ತಾರ ಅಥವಾ ಏನು ಇದು ಪ್ರಾಜೆಕ್ಟ್ ಗಂಗಾದ ಏನು ಯೂಸ್ ಐತಿ ಏನು ನದಿ ಇಲ್ಲಾರ ಹಿಂಗೆ ಕೇಳ್ಬೋದು. ಗಂಗಾ ನದಿಯ ನೀರಿನ ನೀರು ಸಂರಕ್ಷಣೆ ಮಾಡಾಕ ಗಂಗಾ ನದಿ ಸ್ವಚ್ಛತೆ ಮಾಡಾಕ ಪ್ರಾಜೆಕ್ಟ್ ಗಂಗಾ ತಂದಾರ ರೀಸೆಂಟಾಗಿ ಅದು ಕೇಳ್ಬೋದು. ಈ ರೀಸೆಂಟಾಗಿ ನ್ಯೂಸ್ನಾಗ ಈ ಪ್ರಾಜೆಕ್ಟ್ ಗಂಗಾ ತಂದವ್ರು ಯಾರಂದ್ರೆ ಉತ್ತರ ಪ್ರದೇಶದವ್ರು ತರ್ತಾರೆ. ಈ ಉತ್ತರ ಪ್ರದೇಶ ಗೌರ್ಮೆಂಟಾಗ ಪ್ರಾಜೆಕ್ಟ್ ಗಂಗಾ ಎದಕ್ಕೆ ತಂದೈತೆ ಅಂದ್ರೆ ಅಲ್ಲಿ ಗಂಗಾ ಅಂತ ಬಂದ ಕೂಡಲೇ ನದಿ ಹತ್ತು ಹೋಗಕ್ಕೆ ಹೋಗ್ಬೇಡ್ರಿ. ಪ್ರಾಜೆಕ್ಟ್ ಗಂಗಾ ತಂದಿದ್ದ ಮೇನ್ ಮೋಟೋ ಇರೋದೇನಂದ್ರೆ ಅಲ್ಲಿ ಏನು ರೂರಲ್ ವಿಲೇಜಸ್ ಅದಾವಲ್ಲ, ರೂರಲ್ ವಿಲೇಜ್ ಒಳಗೆ ಟಾರ್ಗೆಟೆಡ್ ಮಾಡ್ಯಾರ. ಎಷ್ಟು 20 lakh ರೂರಲ್ ಹೌಸಸ್. ಇನ್ನೊಮ್ಮೆ ಇದನ್ನ ಹೇಳ್ತೀನಿ ನೋಡ್ರಿ. ಪ್ರಾಜೆಕ್ಟ್ ಗಂಗಾ ಅನ್ನೋದು ತಂದವ್ರು ಯಾರಂದ್ರೆ ಉತ್ತರ ಪ್ರದೇಶ್ ಗೌರ್ಮೆಂಟ್ದವ್ರು. ಈ ಉತ್ತರ ಪ್ರದೇಶ್ ಗೌರ್ಮೆಂಟ್ದವ್ರು ಪ್ರಾಜೆಕ್ಟ್ ಗಂಗಾ ಎದಕ್ಕೆ ತಂದಾರಂದ್ರೆ 20 ಲಕ್ಷ ರೂರಲ್ ಮನಿಗಳು ಏನಿರ್ತಾವಲ್ರಿ, ಆ 20 ಲಕ್ಷ ಮನಿ ಒಳಗೆ ಇಂಟರ್ನೆಟ್ ಸೌಲಭ್ಯ ಕೊಡ್ಬೇಕಂತ ಹೇಳಿ ಪ್ರಾಜೆಕ್ಟ್ ಗಂಗಾ ತಂದಾರ ರೀಸೆಂಟಾಗಿ. ಎಲ್ಲಿ ಉತ್ತರ ಪ್ರದೇಶದಾಗ. ಇದ್ರೊಳಗೆ ಹೆಂಗಂದ್ರೆ ನಮ್ಮಲ್ಲಿ ಈಗ ಭಾರತ್ ನೆಟ್ ಅಂತ ಐತಿ, ನೆನಪಿಟ್ಕೋರಿ. ಈ ಭಾರತ್ ನೆಟ್ ಎದಕ್ಕೆ ತಂದಾರಂದ್ರೆ ಇದನ್ನು ನೆನಪಿಟ್ಕೋರಿ. ಭಾರತ್ ನೆಟ್ ಅಂತ ಸೆಂಟ್ರಲ್ ಗೌರ್ಮೆಂಟ್ದವ್ರು ತಂದಿದ್ದು ಯಾಕಂದ್ರೆ ಹಳ್ಳಿ ಒಳಗೆ ಎಲ್ಲಿ ಇಂಟರ್ನೆಟ್ ಸೌಲಭ್ಯಗಳು ಇರಂಗಿಲ್ಲ ಅಲ್ಲಿ ಎಲ್ಲ ಪ್ರತಿಯೊಂದು ಮನೆಗೆ ಸೀಮ್ಲೆಸ್ ಅಂದ್ರೆ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಯೂಸ್ ಮಾಡಿರ್ತಾರೆ ಅವರು. OPT ಅಂತ ಕರಿತೀವಿ ನಾವು, ಆಪ್ಟಿಕಲ್ ಫೈಬರ್ ನೆಟ್ವರ್ಕ್, OPN ಅದು. ಓಕೆ, ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ದಿಂದ ಯೂಸ್ ಮಾಡ್ಕೊಂಡ ಕೇಬಲ್ ಕನೆಕ್ಷನ್ದಿಂದ ಸೀಮ್ಲೆಸ್ ಇಂಟರ್ನೆಟ್ ಸೌಲಭ್ಯ ಕಲ್ಪಿಸ್ಬೇಕಂತ ನಮ್ಮಲ್ಲಿ ಭಾರತ್ ನೆಟ್ ಅಂತ ಇದು ಸೆಂಟ್ರಲ್ ಗೌರ್ಮೆಂಟ್ದಾಗ. ಯಾವ್ದಾ ಭಾರತ್ ನೆಟ್, ಇದು ಭಾರತ್ ನೆಟ್. ಓಕೆ, ಇದು ಭಾರತ್ ನೆಟ್ ಅಂತ ಬರ್ತೈತಿ ಎಲ್ಲಿ ಸೆಂಟ್ರಲ್ ಗೌರ್ಮೆಂಟ್ದಾಗ. ಇವ್ರು ಭಾರತ್ ನೆಟ್ದು ಏನು ಮೋಟೋ ಐತೆ ಅಂದ್ರೆ ಎಲ್ಲ ಕಡೆ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ದಿಂದ ಇಂಟರ್ನೆಟ್ ಸೌಲಭ್ಯಗಳನ್ನು ಕಲ್ಪಿಸ್ಬೇಕಂತ ಹೇಳಿ. ಈ ಇಂಟರ್ನೆಟ್ ಸೌಲಭ್ಯನ ಹಳ್ಳಿ ಮನೆಗೆ ಕಲ್ಪಿಸ್ಬೇಕಂತ ಯಾವ್ದಂತ ತಂದಾರಂದ್ರೆ ಭಾರತ್ ನೆಟ್. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗೋಣ. ಇದು ಹೆಂಗೋ ಶೈನ್ ಆ್ಯಪ್ ಬಗ್ಗೆ ಗೊತ್ತಾಗೈತಿ. ಈಗ ಉಳಿದಿದ್ದ ಮತ್ತು ನೆಕ್ಸ್ಟ್ ತರಗತಿ ಒಳಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಏನಂದ್ರೆ ನಾವು ಈಗ ಒಂದು 4 ಕ್ಲಾಸ್ ಆಗ್ಯಾವ ಈಗ ನಮ್ಗೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಒಳಗೆ. ಈ ಕ್ಲಾಸಿಂದ ಏನು ಪ್ರತಿಕ್ರಿಯೆ ಐತಲ್ಲ ಅದು ನಿಮ್ಮಿಂದ ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತೀವಿ. ಯಾಕಂದ್ರೆ ನೀವು ಹೆಂಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಿರಲ್ಲ ಅದ್ರ ಮೇಲೆ ನಮಗೆ ಮೋಟಿವೇಶನ್ ಅದ ಇದ್ದಂಗೆ. ಅದಕ್ಕೆ ಸೊ ನಿಮಗೆ ಈ ಕ್ಲಾಸಸ್ ಲೈಕ್ ಆಗತ್ತಾವು ಅಂದ್ರೆ ಒಂದು ಕಮೆಂಟ್ ಮಾಡಿರಿ. ಮತ್ತು ಏನರ ತಿಳಿಯಾತಿದ್ದಿಲ್ಲ ಅಂದ್ರೆ ತಿಳಿಯಾತಿಲ್ಲತ್ತು ಕಮೆಂಟ್ ಮಾಡಿರಿ. ಮತ್ತು ಏನರ ಎಕ್ಸ್ಪೆಕ್ಟೇಷನ್ ಅಣ್ಣ ಹಿಂಗೂ ಹೇಳು ಇಂಥವು ಏನರ ಡಿಸ್ಕಷನ್ ಮಾಡು ಅಂದ್ರೆ ಅವನು ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ನಮ್ಮ ಕ್ಲಾಸ್ ಲೈಕ್ ಆಗತ್ತಿದ್ರೆ ಹಂಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು.